ಸ್ನೇಹಿತರೆ, ಲಾಕ್ಡೌನ್ ಅವಧಿಯಲ್ಲಿ ಶಾಲಾ ಕಾಲೇಜು ತರಗತಿಗಳು ನಡೆಯುತ್ತಿಲ್ಲ. ಅಲ್ಲದೆ ಕಾರ್ಖಾನೆಗಳಲ್ಲಿ ಶಿಶುಕ್ಷಿ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳಿಗೆ ವೃತ್ತಿ ಸಿದ್ಧಾಂತ ಎಂದರೆ ಟ್ರೇಡ್ ಥಿಯರಿ ತರಗತಿಗಳು ನಡೆಯದ ಕಾರಣ ಮಿತ್ರರ ಸಹಾಯ ಹಾಗೂ ಬೆಂಬಲದೊಂದಿಗೆ ತಮ್ಮ ಮುಂದೆ ಮೊದಲ ಬಾರಿಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಎಂಬ ವಿಷಯದ ಬಗ್ಗೆ ಕನ್ನಡದಲ್ಲಿ ಚರ್ಚಿಸಲು ನಾನು ಪ್ರಭು ಈ ವಿಡಿಯೋದೊಂದಿಗೆ ಕಿರು ಪ್ರಯತ್ನದೊಂದಿಗೆ ತಮ್ಮನ್ನು ಮೊದಲಿಗೆ ಸ್ವಾಗತ ಬಯಸುತ್ತೇನೆ. ಸ್ನೇಹಿತರೆ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಬಹುಮುಖ್ಯವಾಗಿ ಸಿಲೆಬಸ್ ನಂಬರ್ ಸಿಸ್ಟಮ್ ಮತ್ತು ಲಾಜಿಕ್ ಗೇಟ್ಸ್. ಈ ಸಿಲೆಬಸ್ ನಾನು ಏಷ್ಯನ್ ಪಬ್ಲಿಷರ್ ಎಲೆಕ್ಟ್ರಿಷಿಯನ್ ಬುಕ್ ಹಾಗೂ ಜೆಕೆಪಿ ಪಬ್ಲಿಷರ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಮತ್ತು ನಿಮಿ 4th ಸೆಮಿಸ್ಟರ್ ಎಲೆಕ್ಟ್ರಿಷಿಯನ್ ಪುಸ್ತಕವನ್ನು ರೆಫರ್ ಮಾಡಿ, ಅದು ಅಲ್ಲದೆ PDF ನ ತಮ್ಮ ಮುಂದೆ ಕೊಡ್ತಾ ಇದ್ದೀನಿ ಹಾಗೂ ಎಕ್ಸಾಂಪಲ್ಸ್ ಗಳು ಕೂಡ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಹುಮುಖ್ಯವಾಗಿ ಅಪ್ರೆಂಟಿಸ್ಶಿಪ್ ಮಾಡುವಂತವರಿಗೆ ಹಾಗೂ ITI, ಡಿಪ್ಲೊಮಾ, BSc ಓದ್ತಕ್ಕಂತಹ ಅಭ್ಯರ್ಥಿಗಳಿಗೆ ಸಹಾಯ ಆಗಿರ್ತದೆ. ಸ್ನೇಹಿತರೆ, ಮೊದಲಿಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಎಂದರೆ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಡಿಜಿಟಲ್ ಸಿಗ್ನಲ್ಗಳ ಅಧ್ಯಯನ ಮತ್ತು ಅವುಗಳ ಬಳಸುವ ಮತ್ತು ಉತ್ಪಾದಿಸುವ ಸಾಧನಗಳ ಇಂಜಿನಿಯರಿಂಗ್ ಕ್ಷೇತ್ರವೇ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ. ಸ್ನೇಹಿತರೆ, ಇದರಲ್ಲಿ ಮೊದಲಿಗೆ ನಂಬರ್ ಸಿಸ್ಟಮ್ ನ ಅಭ್ಯಾಸ ಮಾಡೋಣ. ನಾವು ಅಳತೆಯನ್ನ ಹೇಳೋದಾದರೆ, ಒಂದು ಡಾಟಾನ ರೀಪ್ರೆಸೆಂಟೇಷನ್ ಅಂದ್ರೆ ಹೇಳಿಕೊಳ್ಳೋದಾದ್ರೆ ಎರಡು ವಿಧಾನದಲ್ಲಿ ಹೇಳ್ತೀವಿ. ಒಂದು ಅನಲಾಗ್ ಸಿಸ್ಟಮ್ ಅಂತ ಅಂದ್ರೆ ನಾವು ನಮ್ಮ ವಾಹನಗಳಲ್ಲಿ ಸ್ಪೀಡೋಮೀಟರ್ ಇರ್ತದಲ್ಲ ಸ್ನೇಹಿತರೆ, ಒಂದು ನಿಡಲ್ ಇರ್ತದೆ, ಅದು ಒಂದು ರೀಡಿಂಗ್ ಮೇಲೆ ಇನ್ನೊಂದು ರೀಡಿಂಗ್ ಜಂಪ್ ಆಗಿ ಹೋಗ್ತಾ ಇರ್ತದೆ, ಅದು ಅನಲಾಗ್ ಸಿಸ್ಟಮ್ ಅಂತ. ಡಿಜಿಟಲ್ ಸಿಸ್ಟಮ್ ಅಂದ್ರೆ ಹಾಗಲ್ಲ ಸ್ನೇಹಿತರೆ, ರೀಡಿಂಗ್ ಫಿಕ್ಸ್ ಆಗಿ ಬರ್ತದೆ. ಉದಾಹರಣೆಗೆ ನಾವು ಬಳಸುವಂತ ಕ್ಯಾಲ್ಕುಲೇಟರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಟಿವಿ ಹಾಗೂ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಗಳಾಗಿರಬಹುದು. ಇವೆಲ್ಲ ಡಿಜಿಟಲ್ ಸಿಗ್ನಲ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಸ್ನೇಹಿತರೆ, ಡಿಜಿಟಲ್ ಸಿಗ್ನಲ್ಸ್ ನಲ್ಲಿ ನಾವು ಅನಲಾಗ್ ಸಿಗ್ನಲ್ಸ್ ಗಳಂದ್ರೆ ರೇಡಿಯೋ, ವಿಡಿಯೋ ಮತ್ತು ಆಡಿಯೋ, ಈ ಎಲ್ಲಾ ಸಿಗ್ನಲ್ಸ್ ಗಳನ್ನ ಡಿಜಿಟಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ, ಅಂದ್ರೆ 0 ಮತ್ತು 1. ಈ ನಾವು ನಂಬರ್ ಸಿಸ್ಟಮ್ ನ ಈ ಕೆಳಕಂಡ 5 ಅಂಶಗಳನ್ನ ನಾವು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಂಬರ್ ಸಿಸ್ಟಮ್ ಬೇಸ್ 10 ಆಗಿರ್ತದೆ, ಬೈನರಿ ಸಿಸ್ಟಮ್ ಬೇಸ್ 2 ಆಗಿರ್ತದೆ, ಆಕ್ಟಲ್ ಸಿಸ್ಟಮ್ ಬೇಸ್ 8 ಆಗಿರ್ತದೆ ಹಾಗೂ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಬೇಸ್ 16. ಕೊನೆಯದಾಗಿ ಬೈನರಿ ಕೋಡೆಡ್ ಡೆಸಿಮಲ್ ಸಿಸ್ಟಮ್ ಅಂತಕ್ಕಂಥದ್ದು. ಸ್ನೇಹಿತರೆ, ಮೊದಲಿಗೆ ಡೆಸಿಮಲ್ ಸಿಸ್ಟಮ್ ಅಂದ್ರೆ ನಾವು ಬಳಸ್ತಕ್ಕಂತ ಅಂಕಿಅಂಶಗಳೇ 0ದಿಂದ 9ವರೆಗೂ 10 ಅಂಕಗಳನ್ನ ಈಗ ನಾವು ಬಳಸ್ಕೊಂಡು ಹೋಗ್ತಾ ಇದೀವಿ. ಇದಕ್ಕೆ ಡೆಸಿಮಲ್ ಸಿಸ್ಟಮ್ ಅನ್ನೋದು. ಉದಾಹರಣೆಗೆ ಸ್ನೇಹಿತರೆ, 4875 ಅಂತಕ್ಕಂಥ ಒಂದು ಅಂಕಿನ ತಮ್ಮ ಮುಂದೆ ವ್ಯಕ್ತಪಡಿಸುತ್ತಾ 4000 ನಾವ್ ಹೆಂಗೆ ಓದ್ತಾ ಇದೀವಿ ನೋಡಿ, 4 ಗುಣಿಲೆ 1000, 800 ಪ್ಲಸ್ 8 ಗುಣಿಲೆ 100 ಪ್ಲಸ್ 75 ಅಂದ್ರೆ 70, 7 ಗುಣಿಲೆ 10 ಪ್ಲಸ್ 5 ಗುಣಿಲೆ 1. ಇದನ್ನ ನಾವು ಬಿಡಿ ಬಿಡಿಯಾಗಿ ಇನ್ನೂ ಚೆನ್ನಾಗಿ ಬರೆಯೋದಾದ್ರೆ 4 ಗುಣಿಲೆ 10⁻³ ಅಂದ್ರೆ 1000 ಆಗುತ್ತೆ, ಪ್ಲಸ್ 8 ಗುಣಿಲೆ 10⁻² ಅಂದ್ರೆ 100 ಆಗುತ್ತೆ, ಪ್ಲಸ್ 7 ಗುಣಿಲೆ 10⁻1 ಪ್ಲಸ್ 5 ಗುಣಿಲೆ 10⁻0. ಈ ರೀತಿ ನಾವು ದಶಮಾನ ಪದ್ಧತಿಯನ್ನ ವಿಸ್ತರಿಸುತ್ತೇವೆ. ಹಾಗಿದ್ರೆ ಮೊದಲನೇದಾಗಿ ಬೈನರಿ ಸಿಸ್ಟಮ್. ಇಲ್ಲಿ ಕೇವಲ 2 ಅಕ್ಷರಗಳನ್ನ ನಾವು ಬಳಸ್ತೀವಿ, ಅದು 0 ಮತ್ತು 1 ಅಂಕಿಗಳನ್ನ ನಾವು ಬಳಸ್ತೀವಿ. ಸ್ನೇಹಿತರೆ, ಅಂದ್ರೆ ಒಂದು ವಿದ್ಯುತ್ ಮಂಡಲ ಅಂದ್ರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ದಲ್ಲಿ ಮುಖ್ಯವಾಗಿ ಒಂದು ಆಫ್ ಮತ್ತು ಒಂದು ಆನ್ ಅಂತಕ್ಕಂತ ಸಿಗ್ನಲ್ಸ್ ಗಳು ನಮಗೆ ಸಿಗ್ತಾ ಇರ್ತವೆ. ಆನ್ ಸಿಗ್ನಲ್ ಅಂದ್ರೆ 1, ಆಫ್ ಸಿಗ್ನಲ್ ಅಂದ್ರೆ 0. ಇದು ಡಾಟಾ ಬೇಸ್ ಆಗಿ ನಮಗೆ ಸಿಗ್ತದೆ. ಸ್ನೇಹಿತರೆ, ಹಾಗಾದ್ರೆ ಈ ಡೆಸಿಮಲ್ ಸಿಸ್ಟಮ್ ದಿಂದ ಬೈನರಿ ಸಿಸ್ಟಮ್ಗೆ ಕನ್ವರ್ಷನ್ ಮಾಡೋದು ಹೆಂಗೆ? ಉದಾಹರಣೆ ಸಮೇತ ಹೇಳ್ತೀನಿ. ಆದ್ರೆ ಮುಖ್ಯವಾಗಿ ಡೆಸಿಮಲ್ ನಂಬರ್ ಅಂದ್ರೆ ದಶಮಾನ ಪದ್ಧತಿಯ ಅಂಕಿ ಇದ್ದಾಗ ನಾವು 2ರ ಅಪವರ್ತನಗಳನ್ನ ತಗೊಂಡು ಬಂದಿರುವಂತಹ ಶೇಷ 0 ಇರ್ಬೋದು ಅಥವಾ 1 ಇರ್ಬೋದು, ಅದನ್ನ ಬಲಗಡೆ ಕ್ಯಾರಿನ ಹಂಗೆ ಹಾಕೊಂಡು 0 ಬರುವವರೆಗೂ ಇಡೀ ಅಂಕಿ ಭಾಗವಾಗುವವರೆಗೂ 2ರಿಂದ ಭಾಗಾಕಾರ ಮಾಡ್ತಾ ಬರ್ತೀವಿ. ಸ್ನೇಹಿತರೆ, ಹಾಗಾದ್ರೆ ಒಂದು ಮೊದಲನೇ ಉದಾಹರಣೆಯೊಂದಿಗೆ ನಾನು ಇಲ್ಲಿ ತಮ್ಮ ಹತ್ರ ಬರ್ತಾ ಇದ್ದೀನಿ. 25 ದಶಮಾನ ಪದ್ಧತಿಯ ಅಂಕಿಯನ್ನ ದ್ವಿಮಾನ ಪದ್ಧತಿಗೆ ಕನ್ವರ್ಟ್ ಮಾಡೋಣ. ದ್ವಿಮಾನ ಅಂದ್ರೆ ಬೈನರಿ ಸಿಸ್ಟಮ್ಗೆ. ಸ್ನೇಹಿತರೆ, ಇದು ಪುಸ್ತಕದ ವಿಧಾನ.
25 2ರಿಂದ ಭಾಗಾಕಾರ ಮಾಡಿದಾಗ 12 ಬಂತು ಉತ್ತರ. ಒಂದು ಶೇಷ ಉಳಿತು, ಹಾಗೆ ಬರೀಬೇಕು. ಹಾಗೆ ಬರಿತಾ ಬರಿತಾ ಬರ್ತಾ ಶೇಷನ ಕೆಳಗಡೆ ಹಾಕೋಬೇಕು. ಈಗ ನಾವು ಎಡಗಡೆಯಿಂದ ಮೇಲ್ಗಡೆ ಅಂಕಿಗಳನ್ನ ಬರ್ಕೊಂಡು ಹೋಗ್ಬೇಕು ಸ್ನೇಹಿತರೆ. 1 1 0 0 1 ಇದು ದ್ವಿಮಾನ ಪದ್ಧತಿಯಲ್ಲಿರೋದು. ನಮಗೆ ಪ್ರಶ್ನೆಗೆ ಎಷ್ಟು ಅಂಕಗಳು ನಿರ್ಭರ ಆಗಿರ್ತದೋ ನಾವು ಆ ರೀತಿಯಾಗಿ ಉದಾಹರಣೆಯನ್ನ ಬಿಡಿಸ್ತಾ ಹೋಗ್ಬೇಕು. ಅದು ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ಬಿಡಿಸಿ ನಾವು ಮಾಡುವಷ್ಟು ಸಮಯ ನಮಗೆ ಇರೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ನಾನು. ಅದೇನಪ್ಪಾ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಕಾಲಿಟ್ಟ ತಕ್ಷಣವೇ ನಮಗೆ ಸಮಯ ಸಿಕ್ಕರೆ ಒಂದು ಟೇಬಲ್ ನ ಬಿಡಿಸ್ಕೊಂಡ್ಬಿಡೋಣ. ಅದೇನ್ ಟೇಬಲ್ ಅಂತೀರಾ? ಇಲ್ಲಿದೆ ನೋಡಿ ಸ್ನೇಹಿತರೆ. 2 ರ ಘಾತ 0, 2 ರ ಘಾತ 1, 2 ರ ಘಾತ 2, 2 ರ ಘಾತ 3 ಇವುಗಳ ಬೆಲೆಗಳನ್ನ ಕನಿಷ್ಠ ಪಕ್ಷ 2 ರ ಘಾತ 8ರವರೆಗೂ ಕೂಡ ನಾವು ಬಿಡಿಸಬೇಕಾಗ್ತದೆ. 2ನ್ನ ತನ್ನಿಂದ ತಾನೇ 8 ಬಾರಿ ಗುಣಿಸಲ್ಪಟ್ಟಾಗ 256 ಅಂತಕ್ಕಂಥ ಅಂಕಿ ನಮಗೆ ಸಿಗ್ತದೆ ಸ್ನೇಹಿತರೆ. ಹಾಗಾದ್ರೆ 25 ದಶಮಾನ ಪದ್ಧತಿ ಅಂದ್ರೆ ಕೆಳಗಡೆದು ದಶಮಾನ ಪದ್ಧತಿ, ಮೇಲ್ಗಡೆದು ದ್ವಿಮಾನ ಪದ್ಧತಿ ಅಂತ ನಾವು ಕನ್ಸಿಡರ್ ಮಾಡಿದಾಗ 25 ಅಂತಕ್ಕಂಥ ಅಂಕಿ 32 ಮತ್ತು 16 ಮಧ್ಯೆ ಬರುತ್ತೆ. 32 ಅಂತೂ ಅಲ್ವೇ ಅಲ್ಲ, ಅದನ್ನ ಬಿಟ್ಟು ಬಿಡೋಣ. 16 ಇರುವಂತಹ ಸ್ಥಳದಲ್ಲಿ 1 ಅಂತ ಹಾಕೋಣ. 16 ಪ್ಲಸ್ 8 24 ಆಯ್ತು, ಪ್ಲಸ್ 1 25 ಅಂದ್ರೆ 11001 ಅಂತಕ್ಕಂಥ ನಾವು ಅಂಕಿನ ದ್ವಿಮಾನ ಪದ್ಧತಿಗೆ ತಗೊಂಡ್ಬರ್ತೀವಿ ಸ್ನೇಹಿತರೆ. ಈ ರೀತಿಯಾಗಿ ಇನ್ನೊಂದು ಟೇಬಲ್ ತಮ್ಮ ಮುಂದೆ ತಂದಿದ್ದೀನಿ. ಈಗ ಡೆಸಿಮಲ್ ನಂಬರ್ 615 ನಾವು ಬೈನರಿಗೆ ಕನ್ವರ್ಟ್ ಮಾಡೋಣ ಸ್ನೇಹಿತರೆ. 615 ದೊಡ್ಡ ಅಂಕಿ, ಪರವಾಗಿಲ್ಲ, ಆದ್ರೂ ಕೂಡ ನಾವು ಒಂದು ಪ್ರಯತ್ನ ಮಾಡೋಣ. 2ರಿಂದ ಭಾಗಾಕಾರ ಮಾಡಿದಾಗ 307 ಉತ್ತರ ಬರ್ತದೆ, ಶೇಷ 1. ಪುನಃ 307 2ರಿಂದ ಭಾಗಾಕಾರ ಮಾಡಿದಾಗ 153, ಶೇಷ 1. ಹಿಂಗೆ ನಾವು ಭಾಗಾಕಾರ ಮಾಡಿದಾಗ ಶೇಷ 0 ಇರುವವರೆಗೂ, ಆಮೇಲೆ ಕೊನೆಗೆ 1 ಅಥವಾ 0 ಬರೋವರೆಗೂ ಕೂಡ ನಾವು ಭಾಗಾಕಾರ ಮಾಡ್ತಾನೆ ಇರ್ಬೇಕು ಸ್ನೇಹಿತರೆ. ಕೆಳಗಡೆಯಿಂದ ಮೇಲ್ಗಡೆ ಅಂಕಿಗಳನ್ನ ಜೋಡಿಸ್ತಾ ಬರೋಣ. 1 00 11 00 111 ಈ ರೀತಿ ದ್ವಿಮಾನ ಪದ್ಧತಿ ಉತ್ತರ ಬಂತು. 2ರಿಂದ ಮೇಲ್ಪಟ್ಟ ಅಂಕಗಳು ನಮಗೆ ನಿಗದಿಪಡಿಸಲಾಗಿದ್ದು ಉತ್ತರವನ್ನು ಬರೆಯೋ ಲಿಖಿತ ರೂಪದಲ್ಲಿದ್ದಾಗ ಈ ಪದ್ಧತಿನ ಅಳವಡಿಸಿಕೊಳ್ಳಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದ್ದಾಗ ಅಲ್ಲಿ ನಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. 1 2 3 4 ಅಂತ ಆಯ್ಕೆಗಳು. ಈ ಆಯ್ಕೆಗಳನ್ನ ಕೇವಲ 30 ಸೆಕೆಂಡ್ಸ್ ಗಳಲ್ಲಿ ಬೇಗ ನಾವು ತೀರ್ಮಾನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೊದಲನೇ ಶೇಷ ನಮಗೆ ಮೇಲ್ಗಡೆಯಿಂದ ಸಿಕ್ತು 1 ಅಂತ. ಹಾಗಿದ್ಮೇಲೆ ಬಲಗಡೆಯಿಂದ ಕೊಟ್ಟಿರ್ತಕ್ಕಂಥ ಬಲಗಡೆಯಿಂದ ನಾವು ಬರಬೇಕು. 1 ಅಂತ ಬಂದ ತಕ್ಷಣ 1 ಮತ್ತು 2 ಅಂತೂ ಅಲ್ವೇ ಅಲ್ಲ ಉತ್ತರ, ಅದನ್ನ ನಾವು ಸ್ಕಿಪ್ ಮಾಡ್ಬಿಡೋಣ. ಇಲ್ಲಿ ಉಳಿಸ್ಕೋಬೇಕಾಗಿರೋದು 3 ಮತ್ತು 4. 3 ಮತ್ತು 4ರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ನಾವು ಕಂಡು ಹಿಡಿಬೇಕಾದ್ರೆ ತಕ್ಷಣ ಇನ್ನೊಂದು ಬಾರಿ 2ನ್ನು ಅಪವರ್ತನ ಕಂಡು ಹಿಡಿದಾಗ ಅಲ್ಲಿ ಪುನಃ ಒಂದು ಶೇಷ ಬರ್ತದೆ. ಅಂದ್ರೆ ಇಲ್ಲಿ 3 ಅಂತಕ್ಕಂಥ ಆಪ್ಷನ್ ಫಿಕ್ಸ್ ಆಗಿಬಿಡ್ತು. ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಲ್ಲಿಗೆ ನಮ್ಗೆ ಬಲಗಡೆಯಿಂದಲೇ 1 1 ಅಂತ ಯಾವ್ದ್ರಲ್ಲಿ ಇದೆಯೋ ಸರಿಯಾದ ಉತ್ತರ ಇಷ್ಟೇ. ಇಲ್ಲಿಗೆ ಸರಿಯಾದ ಉತ್ತರ 3 ಸ್ನೇಹಿತರೆ. ಹಾಗೆ ಮೂರನೇ ಒಂದು ಉದಾಹರಣೆಗೆ ಬರೋಣ. ದಶಮಾಂಶ ರೂಪದಲ್ಲಿರುವ ದಶಮಾನ ಪದ್ಧತಿಯನ್ನ ದ್ವಿಮಾನ ಪದ್ಧತಿಗೆ ಕನ್ವರ್ಟ್ ಮಾಡೋದು ಅಥವಾ ಪರಿವರ್ತನೆ ಮಾಡೋದು ಸ್ನೇಹಿತರೆ. ಇದು ಪುಸ್ತಕದಲ್ಲಿರುವಂತಹ ಒಂದು ಇನ್ನೊಂದು ಉದಾಹರಣೆ. 11.8125 ಇದು ದಶಮಾನ ಪದ್ಧತಿಯನ್ನ ದ್ವಿಮಾನ ಪದ್ಧತಿಗೆ ನೋಡ್ಬೇಕಾದ್ರೆ 11 ಸಪರೇಟ್ ಆಗಿ ನಾವು ದ್ವಿಮಾನ ಪದ್ಧತಿ ಕನ್ವರ್ಟ್ ಮಾಡಬೇಕು. ದಶಮಾಂಶ ರೂಪದಲ್ಲಿರುವಂತಹ 0.8125 ಅದನ್ನು ಕೂಡ ನಾವು ದ್ವಿಮಾನ ಪದ್ಧತಿ ಕನ್ವರ್ಟ್ ಮಾಡಬೇಕು ಸ್ನೇಹಿತರೆ. ಒಂದು ಪದ್ಧತಿ ಹೇಗಿದೆ ಅಂತಕ್ಕಂಥದ್ದು ಪುಸ್ತಕದಲ್ಲಿ ಕೊಟ್ಟಿದ್ದನ್ನ ನಾನು ತಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ದಶಮಾಂಶ ರೂಪದಲ್ಲಿರುವಂತಹ 0.8125 ಇಂಟು 2 ಮಾಡಿದಾಗ ಬರುವಂತಹ ಉತ್ತರ 1.6250 ಸ್ನೇಹಿತರೆ. ಅವಾಗ 1 ಕ್ಯಾರಿ ಇರೋದನ್ನ ನಾವು ಉತ್ತರಕ್ಕೆ ಬರ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ 0.625 ಶೇಷವಾಗಿ ಉಳಿತದೆ. ಹಾಗೆ ಅದನ್ನ ತಂದ್ಬಿಟ್ಟು 2ರೊಂದಿಗೆ ಗುಣಾಕಾರ ಮಾಡಬೇಕು. ಪುನಃ ಅಲ್ಲಿಗೆ ಮತ್ತೆ ಪುನಃ ದ್ವಿಮಾನ ಪದ್ಧತಿ ಕನ್ವರ್ಟ್ ಮಾಡೋಣ ಅಂದ್ರೆ ದಶಮಾಂಶ ರೂಪದಲ್ಲಿರುವಂತಹ 0.8125 ಅನ್ನು 2ರಿಂದ ಗುಣಾಕಾರ ಮಾಡಿದಾಗ 1.6250 ಬರುತ್ತೆ ಸ್ನೇಹಿತರೆ. ಇಲ್ಲಿ 1 ಅನ್ನು ನಾವು ಕ್ಯಾರಿ ತಗೊಂಡು 0.6250 ಪುನಃ 2ರಿಂದ ಮಲ್ಟಿಪ್ಲೈ ಮಾಡ್ಕೊತೀವಿ. ಪುನಃ 2ರಿಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ 1.25 ಬರುತ್ತೆ ಸ್ನೇಹಿತರೆ.
ಆ 1 ಅನ್ನ ಕ್ಯಾರಿ ತಗೊಂಡು 0.25 ನ ಪುನಃ 2ರಿಂದ ಮಲ್ಟಿಪ್ಲೈ ಮಾಡ್ತೀವಿ. ಮತ್ತೆ ಪುನಃ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 0.5 ಬರುತ್ತೆ ಸ್ನೇಹಿತರೆ. ಅಲ್ಲಿ 0.5 ಅಂದಾಗ 0 ಕ್ಯಾರಿ ಆಗುತ್ತೆ, 1 ಅಂತ ಇರಲಿ. ಹಾಗಂದ್ಮೇಲೆ ಪುನಃ 0.5 ನ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 1.0 ಅಂತ ಬರುತ್ತೆ ಸ್ನೇಹಿತರೆ. ಈಗ ನಾವು 1 ನ ಕ್ಯಾರಿ ಇಟ್ಬಿಡೋಣ. ಈ ರೀತಿಯಾಗಿ ಮಾಡ್ತಾ ಮೇಲ್ಗಡೆಯಿಂದ ಕೆಳಗಡೆ ಬರೋಣ. ಅಂದ್ರೆ 1101 ಇದನ್ನ ನಾವು ದಶಮಾಂಶ ರೂಪದಲ್ಲಿ ಬರೆಯೋ ಅಂದ್ರೆ 0.1101 ಅಂತ ಬರುತ್ತೆ. ಆ ಎರಡೂ ಸಮಸ್ಯೆನ ಮರ್ಜ್ ಮಾಡಿಕೊಂಡು ಸರಿಯಾದ ಉತ್ತರ 1011.1101 ಇದು ದ್ವಿಮಾನ ಪದ್ಧತಿಗಾಯಿತು. ಇಷ್ಟೊಂದು ಲೆಂತ್ ಇರುವಂತಹ ಒಂದು ಉತ್ತರವನ್ನ ನಾವು ಮೋರ್ ದೆನ್ 2 ಕ್ವಶನ್ಸ್ ಮಾರ್ಕ್ಸ್ ಗಳಿಗೆ ನಾವು ಬಿಡಿಸಬೇಕಾಗ್ತದೆ. ಹಾಗಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಯ್ಕೆಗಳು ಕೊಟ್ಟಾಗ ಬೇಗನೆ ಸ್ಕಿಪ್ ಮಾಡಬೇಕು ಆಪ್ಷನ್ಸ್ ಗಳನ್ನ, ಅವಾಗೇ ನಾವು ಸರಿಯಾದ ಉತ್ತರ ಕಂಡುಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಆಗೋದು. ಅಂದ್ರೆ ಮೊದಲಿಗೆ 11 ದ್ವಿಮಾನ ಪದ್ಧತಿಗೆ ಬರೆದಾಗ 1011 ಅಂತ ಬರ್ತದೆ. ಇಲ್ಲಿ 1011 ಯಾವ್ದಿದೆ ಅದನ್ನ ನಾವು ಗಮನಿಸಬೇಕು ಅಂತಂದ್ರೆ 2 ಮತ್ತು 3 ಮಾತ್ರ. ಅಂದ್ರೆ 1 ಮತ್ತು 4 ಸ್ಕಿಪ್ ಮಾಡಿದ್ವಿ, ಉತ್ತರನೇ ಅಲ್ವೇ ಅಲ್ಲ. ಹಾಗಾದ್ರೆ ಮುಂದೆ 2 ಮತ್ತು 3 ಯಾವ್ದು ಸರಿಯಾದ ಉತ್ತರ ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ 0.8125 ನ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 1.625 1 ನಾವು ಕ್ಯಾರಿ ತಗೊಂಡ್ವಿ. ಅಂದ್ರೆ 0.1 ಯಾವ್ದು ಇದೆಯೋ ಅದು ಸರಿಯಾದ ಉತ್ತರ. ಅಂದ್ರೆ 2ನೇ ಆಪ್ಷನ್ ಸರಿಯಾದ ಉತ್ತರ ಅಂತ ನಾವು ಕೇವಲ 30 ಸೆಕೆಂಡ್ಗಳಲ್ಲಿ ಆದಷ್ಟು ಬೇಗನೆ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ಈಗ ಬೈನರಿ ನಂಬರ್ನಿಂದ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ನಾನು 4ನೇ ಉದಾಹರಣೆಯೊಂದಿಗೆ ಬರ್ತಾ ಸ್ನೇಹಿತರೆ. 4ನೇ ಉದಾಹರಣೆಯೊಂದಿಗೆ ಬೈನರಿ ನಂಬರ್ದಿಂದ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡೋಣ. ಅಂದ್ರೆ ದ್ವಿಮಾನ ಪದ್ಧತಿಯಿಂದ ದಶಮಾನ ಪದ್ಧತಿಗೆ ನಾವು ಕನ್ವರ್ಟ್ ಮಾಡೋಣ. ಇಲ್ಲಿ 101101 ಅಂತಕ್ಕಂಥ ಒಂದು ಅಂಕಿನ ನಾವು ತಗೊಂಡು ಬೈನರಿ ನಂಬರ್ನ ತಗೊಂಡು ನಾವು ಉದಾಹರಣೆ ತಗೊಳ್ತೀನಿ. 1 into 2 to the power of 5. 2 ಯಾಕೆ ಅಂದ್ರೆ ಬೈನರಿ ಸಿಸ್ಟಮ್. 5 ಯಾಕೆ ಅಂತಂದ್ರೆ 1 ಆದ ನಂತರ ಎಷ್ಟು ಅಂಕಿಗಳಿದಾವೋ ಕೌಂಟ್ ಮಾಡಿ 5 ಅಂಕಿಗಳಿದಾವು, ಅದಕ್ಕೆ 2ರ ಘಾತಾಂಕ 5 ಅಂತ ಬರೀಬೇಕು. ಪ್ಲಸ್ ಇದೇ ರೀತಿಯಾಗಿ ಡಿಕ್ರೀಸ್ ಮಾಡ್ತಾ ಹೋಗಿ 0 into 2 to the power of 4 ಪ್ಲಸ್ 1 into 2 to the power of 3 1 plus 1 into 2 to the power of 2 plus 0 into 2 to the power of 1 plus 1 into 2 to the power of 0. ಕೊನೆಗೆ 1 ಇದೆ. 1 into 2 to the power of 0 ಯಾಕಂದ್ರೆ ನಂತರ ಯಾವುದೇ ಅಂಕಿಗಳು ಇರದೇ ಇರೋದ್ರಿಂದ 0 ಅಂತ ಹಾಕೋತೀವಿ ಸ್ನೇಹಿತರೆ. ಇದನ್ನ ನಾವು ಬಿಡಿಸೋದಾದ್ರೆ 2 to the power of 5 2 ತನ್ನಿಂದ ತಾನೇ 5 ಬಾರಿ ಗುಣಿಸಲ್ಪಡೋದು, ಅಲ್ಲಿಗೆ 32 ಆಗುತ್ತೆ. 0ದಿಂದ ಏನೇ ಗುಣಿಸಲ್ಪಟ್ಟಿರೋದು 0 ಆಗುತ್ತೆ. ಪ್ಲಸ್ 8 ಪ್ಲಸ್ 4 ಪ್ಲಸ್ 0 ಪ್ಲಸ್ 1 ಇದನ್ನ ನಾವು ಪೂರ್ತಿಯಾಗಿ ಬಿಡಿಸಿದಾಗ 45 ದಶಮಾನ ಪದ್ಧತಿ ಬರ್ತದೆ ಸ್ನೇಹಿತರೆ. ಆದ್ರೆ ನಾವು ಕೇವಲ 30 ಸೆಕೆಂಡುಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಿಡಿಸೋದ ಇನ್ನೊಂದು ಟೆಕ್ನಿಕ್ ಇದೆ ಸ್ನೇಹಿತರೆ. ಅದೇನಂತೀರಾ? ಅದೇ ಸೇಮ್ ಟೇಬಲ್ ನ ಹಾಕೊಳ್ಳಿ. ಟೇಬಲ್ ಹಾಕೊಂಡು ಬಲಗಡೆಯಿಂದ ನಾವು ಅಂಕಿಗಳನ್ನ ಹಾಕೋದು ಬರ್ಬೇಕು ಸ್ನೇಹಿತರೆ. ಅಂದ್ರೆ 101101 ಅಂಕಿಗಳನ್ನ ಹಾಕೊಂಡ್ ಬಂದು ಎಲ್ಲಿ 1 ಇದೆಯೋ ಅಲ್ಲಿ ನಾವು ಆ ಅಂಕಿಗಳನ್ನ ಜೋಡಿಸ್ತಾ ಹೋಗ್ಬೇಕು. ಅಂದ್ರೆ 32 ಪ್ಲಸ್ 8 ಪ್ಲಸ್ 4 ಪ್ಲಸ್ 2 ಪ್ಲಸ್ 1 ಇದನ್ನೆಲ್ಲ ಜೋಡಿಸಿದಾಗ ನಮ್ಗೆ 45 ಅಂತ ಸಿಗುತ್ತೆ ಸ್ನೇಹಿತರೆ. ಆದರೆ 0 ಇರುವಂತಹ ಅಂಕಿಗಳನ್ನ ಜೋಡಿಸಂಗಿಲ್ಲ ಸ್ನೇಹಿತರೆ. ತುಂಬಾ ಬೇಗನೆ ದಶಮಾನ ರೂಪಕ್ಕೆ ಉತ್ತರ ಸಿಕ್ಬಿಡ್ತದೆ. ಇನ್ನು ಮುಂದಿನ ಉದಾಹರಣೆಗೆ ಹೋಗೋಣ. ದಶಮಾಂಶ ರೂಪದಲ್ಲಿರುವಂತದ್ದು ಸ್ನೇಹಿತರೆ, ಇಲ್ಲಿ ಪುಸ್ತಕದ ರೂಪದಲ್ಲೇ ಬಿಡಿ ಬಿಡಿಯಾಗಿ ಮಾಡಬೇಕು. ಮೊದಲು 110ನ ದಶಮಾಂಶ ರೂಪಕ್ಕೆ ತಂದಾಗ 6 ಅಂತ ಬರ್ತದೆ. ಈ ಹಿಂದೆ ಹೇಳಿದಾಗೆ ನಾವು ಮಾಡಿ ನೆಕ್ಸ್ಟ್ 0.001 ಅನ್ನ ಹೆಂಗ ಮಾಡಬೇಕು ಇದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ, ನೋಡ್ಕೊಳ್ಳಿ ಸ್ನೇಹಿತರೆ. 0 into 2 to the power of -1. ಮೈನಸ್ ಯಾಕೆ ಬಂತು ಅಂದ್ರೆ ದಶಮಾಂಶ ಆದ ನಂತರ ಎಷ್ಟನೇ ಸ್ಥಾನದಲ್ಲಿದೆ? ಮೊದಲನೇ ಸ್ಥಾನದಲ್ಲಿದೆ, ಅದಕ್ಕೆ -1. ದಶಮಾಂಶದ ಹಿಂದ್ಗಡೆ ಇದ್ರೆ ಪ್ಲಸ್ ನಲ್ಲಿ ಬರ್ತಿತ್ತು. ಪ್ಲಸ್ 0 into 2 to the power of 2 -2 ಯಾಕೆ? 2ನೇ 0 ಅದು. ಪ್ಲಸ್ 1 into 2 to the power of -3. 1 3ನೇ ಸ್ಥಾನದಲ್ಲಿ ಇರೋದ್ರಿಂದ -3 ಅಂತ ಹಾಕೊಂಡ್ರಿ ಸ್ನೇಹಿತರೆ. ಘಾತಾಂಕ ಮೈನಸ್ ಅಲ್ಲಿ ಇದ್ದಾಗ ಭಾಗಿಲೆ 1 ಆಗಿ ಛೇದ ಕಡೆ ಬಂದು ಪ್ಲಸ್ ಆಗ್ತದೆ.
ಸೊನ್ನೆದೊಂದಿಗೆ ಏನೇ ಗುಣಿಸಲ್ಪಟ್ಟರು ಕೂಡ ಅದು ಸೊನ್ನೆನೇ ಬಂದ್ಬಿಟ್ಟು 0 + 0 + 1/8. 1/8 ನ ನಾವು ಕ್ಯಾಲ್ಕುಲೇಟರ್ ಮೂಲಕ ಪರಿಹರಿಸಿದಾಗ 0.125 ಅಂತ ಬರ್ತದೆ. ಆ ಎರಡೂ ಉತ್ತರಗಳನ್ನ ಮರ್ಜ್ ಮಾಡಿದಾಗ ನಮಗೆ 6.125 ಅಂತ ಉತ್ತರ ದೊರೆತಿದೆ. ಲಿಖಿತ ರೂಪದಲ್ಲಾದ್ರೆ ಇದೇ ರೀತಿ ಮಾಡಿ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೀಗೆ ಮಾಡಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹುಬೇಗನೆ ಉತ್ತರನ ಕಂಡುಕೊಳ್ಳಕ್ಕೆ ಒಂದು ನಮ್ಮ ಪ್ರಯತ್ನ ಇರಬೇಕು. ಹಾಗಾದ್ರೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದ್ರೆ 6 ಮೊದಲಿಗೆನೆ ಗೊತ್ತಾಗುತ್ತದೆ ನಮ್ಗೆ. 1106 ಅಂತ ಉತ್ತರ ಬಂತಲ್ಲ, ಪಾಯಿಂಟ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 4ನೇ ಆಪ್ಷನ್ ಮಾತ್ರ ಸರಿಯಾದ ಉತ್ತರ ಅಂತ ನಾವು ಕಂಡು ಹಿಡ್ಕೋಬೇಕಾಗುತ್ತೆ. ಹಾಗೆ ಬೈನರಿದಲ್ಲಿ ಲೆಕ್ಕಾಚಾರಗಳು ಗಣಿತಕ್ಕೆ ಸಂಬಂಧಪಟ್ಟಂತೆ ಬೈನರಿಯಲ್ಲಿ ಕೂಡಿಸೋದು ಹೇಗೆ ಅಂತಕ್ಕಂಥದ್ದಾದ್ರೆ, ಮೊದಲನೇ ನಿಯಮ 0 ಮತ್ತು 0ನ ಜೋಡಿಸಿದಾಗ 0 ಬರೋದು, 0 ಮತ್ತು 1ನ್ನ ಕೂಡಿಸಿದಾಗ 1 ಬರೋದು, 1 + 0 ಕೂಡಿಸಿದಾಗ 1 ಬರೋದು, 1 + 1ನ್ನ ಕೂಡಿಸಿದಾಗ 0 ಬಂದು 1 ಕೈಲಾಗ್ತದೆ, ಅಂದ್ರೆ ಒಂದು ಕ್ಯಾರಿ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಒಂದು ಉದಾಹರಣೆಯೊಂದಿಗೆ ನೋಡೋಣ. 12 + 8 ಇದು ದಶಮಾಂಶ ಪದ್ಧತಿನೇ, ಆದ್ರೆ ಬೈನರಿ ಪದ್ಧತಿ ಕನ್ವರ್ಟ್ ಮಾಡಿ ನಾವು ಇದನ್ನ ಲೆಕ್ಕಾಚಾರ ಮಾಡಿ ನೋಡೋಣ. 12 + 8 ಅಂದಾಗ 20 ಸರಿಯಾದ ಉತ್ತರ. ಆದ್ರೆ ಮೊದಲು ದಶಮಾಂಶ ಪದ್ಧತಿಗೆ ಕನ್ವರ್ಟ್ ಮಾಡಕ್ಕೆ ಈ ಕೊಟ್ಟಂತ ಟೇಬಲ್ ನ ಯೂಸ್ ಮಾಡಿಕೊಂಡು ನಾವು ದಶಮಾಂಶ ರೂಪಕ್ಕೆ ಕನ್ವರ್ಟ್ ಮಾಡಿ ತರಬೇಕಾಗುತ್ತೆ. 12ನ್ನ ಬೈನರಿ ಸಿಸ್ಟಮ್ಗೆ ತಗೊಂಡಾಗ 1100 ಅಂತ ಬರುತ್ತೆ. 8ನ್ನ ಬೈನರಿ ಸಿಸ್ಟಮ್ಗೆ 1000. ಇವನ್ನ ಕೂಡಿಸ್ಬಿಡಿ ಸ್ನೇಹಿತರೆ. 0 + 0 0 ಆಯ್ತು, ಪುನಃ 0 + 0 0 ಆಯ್ತು, ಪುನಃ 1 + 0 1 ಆಯ್ತು, 1 + 1 0. ಆದ್ರೆ ಕ್ಯಾರಿ ಬಂದ್ಬಿಟ್ಟು 1 ಆಗಿ ಅದನ್ನ ಡ್ರಾ ಮಾಡ್ಕೋತೀವಿ. ಹಾಗಾದ್ರೆ ಸರಿಯಾದ ಉತ್ತರ 10100. ಇದನ್ನ ನಾವು ದಶಮಾನ ಪದ್ಧತಿ ಕನ್ವರ್ಟ್ ಮಾಡ್ಕೊಂಡಾಗ 20 ಅಂತ ನಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿಕೊಂಡು, ಅದು ಅಲ್ಲದೆ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನ ತಮಗೆ ಈ ಹಿಂದೆ ಹೇಳಿದಂತಹ 3 ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡು PDF ನ ಕೆಳಗಡೆ ಕೊಟ್ಟಂತಹ ಲಿಂಕ್ ಇದೆ, ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಮುಂದೆ ಬೈನರಿ ಸಬ್ಸ್ಟ್ರಾಕ್ಷನ್ ಅಂದ್ರೆ ಬೈನರಿನಲ್ಲಿ ದ್ವಿಮಾನ ಪದ್ಧತಿನಲ್ಲಿ ಕಳೆಯುವುದು ವ್ಯವಕಲನ. ಹಾಗಾದ್ರೆ ನಿಯಮಗಳು ಏನು? 0ದಲ್ಲಿ 0 ಕಳೆದ್ರೆ 0ನೇ, 1ರಲ್ಲಿ 0 ಕಳೆದ್ರೆ 1, 1ರಲ್ಲಿ 1 ಕಳೆದ್ರು 1, 0, 0ದಲ್ಲಿ 1 ಹೋದ್ರೆ 1 ಬರ್ತದೆ. ಆದ್ರೆ 1 ಕೈಲಾ ತಗೊಂಡಿರ್ತೀವಿ ಸ್ನೇಹಿತರೆ, ಅದು ಇದ್ರೆ 1 ಕ್ಯಾರಿ ತಗೊಂಡಿರ್ತೀವಿ. ಅದೇ ರೀತಿಯಾಗಿ ಒಂದು ಉದಾಹರಣೆ ಮಾಡಿ ನೋಡೋದಾದ್ರೆ, ದಶಮಾಂಶ ರೂಪದಲ್ಲಿರುವಂತಹ 29 - 11 ಇದನ್ನ ನಾವು ಬೈನರಿ ರೂಪದಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿ ನೋಡಬೇಕು. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಟೇಬಲ್ ನ ನೀವು ಯೂಸ್ ಮಾಡಿಕೊಂಡು 29 ದ್ವಿಮಾನ ಪದ್ಧತಿ ಕನ್ವರ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಆವಾಗ 29 ಉತ್ತರ ಹೇಳೋದಾದ್ರೆ 11101 ಇದು ದ್ವಿಮಾನ ಪದ್ಧತಿ. -11 ಕನ್ವರ್ಟ್ ಮಾಡೋದಾದ್ರೆ 1011 ಕಳೀರಿ ಸ್ನೇಹಿತರೆ. 1ನಲ್ಲಿ 1 ಹೋಯ್ತು, 0, 0ರಲ್ಲಿ 1 ಹೋಗೋದಿಲ್ಲ, 1 ಕ್ಯಾರಿ ತಗೊಳ್ಳೋಣ, ಅಲ್ಲಿಗೆ 2 ಆಯ್ತು. 2ರಲ್ಲಿ ಕ್ಯಾರಿ ತಗೊಂಡಾಗ 2ನೇ ಬರೋದು. ದ್ವಿಮಾನ ಪದ್ಧತಿನಲ್ಲಿ ನಾವು ಲೆಕ್ಕ ಮಾಡ್ತಾ ಇದ್ದೀವಿ. 2ನಲ್ಲಿ 1 ಹೋದ್ರೆ 1, ಇಲ್ಲಿ ಕ್ಯಾರಿ ತಗೊಂಡಿದ್ವಿ ಸ್ನೇಹಿತರೆ, ಅಲ್ಲಿ ಏನೂ ಇಲ್ಲ, 0 ಇದೆ. 0ರಲ್ಲಿ 0 ಹೋದ್ರೆ 0, ಹಾಗೆ 1ನಲ್ಲಿ 1 ಹೋದ್ರೆ 0, 1ನಲ್ಲಿ ಏನು ಇಲ್ಲ ಅಂತ ತಿಳ್ಕೊಳ್ಳಿ 1, ಹಾಗೆ. ಹಾಗಾದ್ರೆ ಬಂದಂತ ಉತ್ತರ 10010. ಇದು ದ್ವಿಮಾನ ಪದ್ಧತಿ. ಇದನ್ನ ನೀವು ದಶಮಾನ ರೂಪಕ್ಕೆ ಕನ್ವರ್ಟ್ ಮಾಡಿದಾಗ ನಮಗೆ ಉತ್ತರ 18 ಅಂತ ಸಿಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ಕಡೆ ಗಮನ ಕೊಡೋಣ. ಬೈನರಿ ಮಲ್ಟಿಪ್ಲಿಕೇಶನ್ಸ್ ಅಂತ ನಿಯಮಗಳು 0 × 0 0ನೇ ಬರುತ್ತೆ ಸ್ನೇಹಿತರೆ. 0 × 1 0, ಅಂದ್ರೆ 0ರಿಂದ ಏನೇ ಗುಣಿಸಲ್ಪಟ್ಟರು ಕೂಡ ಅದು 0ನೇ. 4ನೇ ನಿಯಮ 1 × 1 1 ಸ್ನೇಹಿತರೆ. ಈ ರೀತಿಯಾಗಿ 101 × 111 ಅಂತಕ್ಕಂಥ ಒಂದು ಉದಾಹರಣೆಯೊಂದಿಗೆ 8ನೇ ಎಕ್ಸಾಂಪಲ್ ಒಂದಿಗೆ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಟೇಬಲ್ ನ ಯೂಸ್ ಮಾಡಿಕೊಂಡು ಮೊದಲು ಬೈನರಿ ನಂಬರ್ಸ್ ಗಳನ್ನ ನಾವು ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 5 × 7 ಅಂತ ಅರ್ಥ ಆಗುತ್ತೆ. ಅಂದ್ರೆ 7 × 5 35. ಇದು ನಮಗೆ ಗೊತ್ತಿರುವಂತಹ ಉತ್ತರ. ಈಗ ಗುಣಾಕಾರ ಮಾಡೋಣ. 1 × 101 ಅಂದ್ರೆ 101 ಬರುತ್ತೆ.
ಪುನಃ ಒಂದು ಸ್ಪೇಸ್ ಕೊಟ್ಟು ಒಂದು ಅಂಕಿನ ಬಿಟ್ಟು ಪುನಃ ನಾವು ಬರ್ಕೊಳ್ತೀವಿ. ಇದು ಗುಣಾಕಾರ ಪದ್ಧತಿ, ತಮಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ. 101 ಪುನಃ ಒಂದು ಸ್ಪೇಸ್ ಬಿಟ್ಟು 101 ಅಂತ ಬರ್ಕೊತೀವಿ. ಅದನ್ನೆಲ್ಲ ಕೂಡಿಸ್ಕೊಳ್ಳಿ ಸ್ನೇಹಿತರೆ. ಕೂಡಿಸ್ಕೊಂಡಾಗ ನಿಮ್ಗೆ ಒಂದು ಉತ್ತರ ಸಿಗುತ್ತೆ 1000011. ಇದು ದ್ವಿಮಾನ ಪದ್ಧತಿ. ಇದನ್ನ ನೀವು ದಶಮಾನ ಪದ್ಧತಿಗೆ ಕನ್ವರ್ಟ್ ಮಾಡ್ಕೊಂಡಾಗ 35 ಅಂತ ಸರಿಯಾದ ಉತ್ತರ ಸಿಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದೇ ರೀತಿಯಾಗಿ ದಶಮಾಂಶ ರೂಪದಲ್ಲಿರುವಂತಹ ಅಂದ್ರೆ ಫ್ರಾಕ್ಷನಲ್ ನಂಬರ್ ಇರುವಂತಹ ಮಲ್ಟಿಪ್ಲಿಕೇಶನ್ಗಳು ಸ್ನೇಹಿತರೆ, ಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು ಉದಾಹರಣೆ ತಮ್ಮ ಮುಂದೆ ಇಡ್ತಾ ಈ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ಸೇಮ್ ಮೊದಲು ಹೆಂಗಿತ್ತು ಹಂಗೆ ಮಾಡಿ. ಆದ್ರೆ ವ್ಯತ್ಯಾಸ ಇಷ್ಟೇ, ದಶಮಾಂಶ ಅಂದ್ರೆ ಆ ಬಿಂದುನ ಎಲ್ಲಿ ಇಡಬೇಕು ನಾವು ಅಂದ್ರೆ ಮೇಲ್ಗಡೆದು ಮತ್ತು ಕೆಳಗಡೆದು ಎರಡೂ ಅಂಕಿಗಳು ದಶಮಾಂಶ ಆದ್ಮೇಲೆ ಎಷ್ಟು ಅಂಕಿಗಳಿವೆ ಅಷ್ಟನ್ನು ಕೂಡಿಸ್ಕೊಂಡು ಕೆಳಗಡೆ ಇಡಬೇಕು. ಮೇಲ್ಗಡೆ 1 ಇದೆ, ಕೆಳಗಡೆ 2 ಇದೆ. 2 ಕೂಡಿಸ್ಕೊಂಡ 3 ಅಂದ್ರೆ ಬಲಗಡೆಯಿಂದ 3 ಅಂಕಿಗಳನ್ನ ಬಿಟ್ಟು ನಾವು ದಶಮಾಂಶನ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ಮುಂದಿನ ಒಂದು ಉದಾಹರಣೆಯೊಂದಿಗೆ, ಬೈನರಿನಲ್ಲಿ ಭಾಗಾಕಾರ, ದ್ವಿಮಾನ ಪದ್ಧತಿಯಲ್ಲಿ ಭಾಗಾಕಾರ ನಿಯಮಗಳೇನು ಸ್ನೇಹಿತರೆ? 1/1 ಒಂದೇ ಉತ್ತರ ಸಹಜನೆ. 0/1 0ನೇ. ಮುಗಿತಾ? ಹೌದು ಸ್ನೇಹಿತರೆ, ಮುಗಿತು. 1/0 ಅಂದ್ರೆ ಎನಿ ನಂಬರ್ ಡಿವೈಡೆಡ್ ಬೈ 0 ಈಕ್ವಲ್ಸ್ ಟು ಇನ್ಫಿನಿಟಿವ್. ಅದನ್ನ ನಾವು ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಸೊ ಯಾವುದೇ ಸಂಖ್ಯೆಗೆ 0ದಿಂದ ಭಾಗಾಕಾರ ಆಗೋದಿಲ್ಲ, ಅದು ಯಾವುದೇ ಪದ್ಧತಿ ಇರಲಿ ಸ್ನೇಹಿತರೆ. ಅದಕ್ಕೆ ನಾನು ಆ ನಿಯಮ ಇದರಲ್ಲಿ ಕೊಟ್ಟಿರಲಿಲ್ಲ. 2 ನಿಯಮಗಳು ಸಾಕು. ಅಂದ್ರೆ ದಶಮಾಂಶ ರೂಪದಲ್ಲಿರುವಂತಹ 55/5 ಅಂತ ಮಾಡಿದಾಗ ಸರಿಯಾದ ಉತ್ತರ ನಮಗೆ 11 ಅಂತ ಬರುತ್ತೆ ಸ್ನೇಹಿತರೆ. ಈ 55 ಕೂಡ ನಾವು ದ್ವಿಮಾನ ಪದ್ಧತಿಗೆ ಕನ್ವರ್ಟ್ ಮಾಡ್ಕೋಣ. ಪುಸ್ತಕದಲ್ಲಿರುವಂತಹ ಒಂದು ಉದಾಹರಣೆ, 55 ದ್ವಿಮಾನ ಪದ್ಧತಿಗೆ ತಗೊಳ್ಳೋದಾದ್ರೆ 11011 ಅಂತ ಉತ್ತರ ಬರುತ್ತೆ. ಅಥವಾ ನೀವು ಆ ಟೇಬಲ್ ನ ಉಪಯೋಗ ಮಾಡಿಕೊಂಡು ಬೇಗ ಕ್ವಿಕ್ ಆಗಿ ಈ ಬೈನರಿ ಪದ್ಧತಿಗೆ ತಗೊಂಡ್ಬನ್ನಿ. ಹಾಗೆ 5 ಕೂಡ ನಾವು ಕನ್ವರ್ಟ್ ಮಾಡೋದಾದ್ರೆ 101 ಅಂತ ಬರ್ತದೆ ಸ್ನೇಹಿತರೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕನ ಭಾಗಾಕಾರ ಮಾಡೋಣ. ಮೊದಲಿಗೆ 1 ಇಂದ ಮಲ್ಟಿಪ್ಲೈ ಮಾಡೋಣ ಸ್ನೇಹಿತರೆ. ಮಾಡಿದಾಗ ನಮಗೆ ಉತ್ತರ ಬರುತ್ತೆ ಶೇಷ 1. ಆ ಪಕ್ಕದಲ್ಲಿರುವಂತಹ ಇನ್ನೊಂದು 1 ನಾವು ಒಂದೇ ಅಂಕಿನ ಡ್ರಾ ಮಾಡ್ಕೋತೀವಿ, ಅಲ್ಲಿಗೆ 11 ಅಂತ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ 11 ಚಿಕ್ಕದು, ಆದ್ರೆ 101 ದೊಡ್ಡದು, ಅದು ಭಾಗಾಕಾರ ಆಗೋದಿಲ್ಲ. ಅದಕ್ಕೆ ಒಂದು 0 ಕೊಟ್ಟು ಪಕ್ಕದಲ್ಲಿರುವಂತಹ ಇನ್ನೂ ಒಂದು ಅಂಕಿನ 1 ಡ್ರಾ ಮಾಡ್ಕೋತೀವಿ, ಅಲ್ಲಿಗೆ 111 ಆಗುತ್ತೆ. ಇದು 101 ಆಗುತ್ತೆ. ಪುನಃ 1 ರಿಂದ ಮಲ್ಟಿಪ್ಲೈ ಮಾಡಿಕೊಂಡು 101 ಭಾಗಾಕಾರ ಮಾಡಿ ಇಟ್ಕೊಂಡಾಗ 10 ಶೇಷ ಉಳಿದಿದೆ. ಕೊನೆಗಿರುವಂತಹ ಒಂದು ಅಂಕಿನೂ ಕೂಡ ಡ್ರಾ ಮಾಡ್ಕೊಂಡಾಗ 101 ಬರುತ್ತೆ. ಆ 101ಗೆ ಪುನಃ 1 ರಿಂದ ಮಲ್ಟಿಪ್ಲೈ ಮಾಡಿ ನಾವು ಕಳೆದು ಭಾಗಾಕಾರ ಇಟ್ಟಾಗ ಶೇಷ ಏನು ಬರೋದಿಲ್ಲ ಸ್ನೇಹಿತರೆ. ಸಂಪೂರ್ಣವಾಗಿ ಭಾಗಾಕಾರ ಆಗಿ ಉತ್ತರ ಸಿಗೋದು ನಮಗೆ 1011. ಇದನ್ನ ನಾವು ದಶಮಾನ ರೂಪಕ್ಕೆ ಪರಿವರ್ತನೆ ಮಾಡೋದಾದ್ರೆ ಉತ್ತರ ನಮಗೆ 11 ಅಂತ ದೊರೆಯುತ್ತೆ ಸ್ನೇಹಿತರೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ತಮ್ಮ ಮುಂದೆ ಇಲ್ಲಿವರೆಗೂ ದ್ವಿಮಾನ ಪದ್ಧತಿ ಆಯಿತು. ಇನ್ನು ಮುಂದೆ ಆಕ್ಟಲ್ ಸ್ನೇಹಿತರೆ, ಬೈನರಿ ಆಕ್ಟಲ್ ನಂಬರ್ ಸಿಸ್ಟಮ್ ಈಗ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಕ್ಟಲ್ ಅಂದ ತಕ್ಷಣ ಕೇವಲ 8 ಸಂಖ್ಯೆಗಳನ್ನು ಒಳಗೊಂಡಂತ ಇದೊಂದು ಸಿಸ್ಟಮ್. ಅಂದ್ರೆ ಇದರಲ್ಲಿ 0 ರಿಂದ 7 ಮಾತ್ರ, 8 9 ಸಂಖ್ಯೆ ಇರೋದಿಲ್ಲ ಇದರಲ್ಲಿ. ಅದನ್ನ ಬೇರೆ ಕೋಡ್ ನಿಂದ ಹೇಳಲಾಗ್ತದೆ. ಹಾಗಾದ್ರೆ ಮೊದಲನೇ ಒಂದು ಉದಾಹರಣೆ 1967. ಇದು ದಶಮಾನ ರೂಪದಲ್ಲಿರುವಂತದನ್ನ ಆಕ್ಟಲ್ ನಂಬರ್ಗೆ ಹೆಂಗ್ ತರೋದು? ದ್ವಿಮಾನ ಪದ್ಧತಿಯಲ್ಲಿ ಮಾಡಿದ್ವಲ್ಲ ಸ್ನೇಹಿತರೆ, ನಾವು ಅಪವರ್ತನಗಳನ್ನ ಕಂಡುಹಿಡಿಯೋದು ಅಥವಾ ಭಾಗಾಕಾರ ಮಾಡ್ಕೊಂಡು ಬರೋದು, ಇದರಲ್ಲೂ ಕೂಡ ಅದೇ ರೀತಿಯಾಗಿ 1967 ನ 8 ರಿಂದ ಭಾಗಾಕಾರ ಮಾಡಿದಾಗ ಶೇಷ 7 ಉಳಿದಿದೆ, ಹಾಗೆ ಇಟ್ಬಿಡಿ. ಪುನಃ 8 ರಿಂದ 245 ಭಾಗಾಕಾರ ಮಾಡಿದಾಗ 35, ಶೇಷ 5 ಇರ್ತದೆ. ಪುನಃ 8 ರಿಂದ 30 ಭಾಗಾಕಾರ ಮಾಡಿದಾಗ 8 3 24, 6 ಶೇಷ ಉಳಿತದೆ. ಆದ್ರೆ ಕೆಳಗಡೆಯಿಂದ ಮೇಲ್ಗಡೆ ಬರ್ಕೊಂಡು ಬರ್ಬೇಕು ಸ್ನೇಹಿತರೆ. ಈಗ ಉತ್ತರ ಏನ್ ಬರ್ತದೆ? ಅದು ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ 1 2 3 4 ಅಂತ ಆಪ್ಷನ್ ಕೊಟ್ಟಾಗ ನಾವು ಯಾವ ಸಂಖ್ಯೆಗಳನ್ನ ಮೊದಲು ಪರಿಗಣನೆ ತಗೋಬೇಕು ಅಂದ್ರೆ ಇಲ್ಲಿ ಬಲಗಡೆಯಿಂದ ಪರಿಗಣನೆ ತಗೋಬೇಕು ಸ್ನೇಹಿತರೆ. ಅಂದ್ರೆ ಮೊದಲು 7 ಯಾವ್ದಿದೆ ಲಾಸ್ಟ್ಗೆ, ಆನಂತರ 5 ಯಾವ್ದಿದೆ, ಆನಂತರ 6 ಯಾವ್ದಿದೆ, ಈ ರೀತಿಯಾಗಿ ನಾವು ಉತ್ತರನ ಆಯ್ಕೆ ಮಾಡ್ಕೊಂಡು ಬರ್ಬೇಕು. ಬಲಗಡೆಯಿಂದನೇ ಆಯ್ಕೆ ಮಾಡ್ಕೊಂಡು ಬರ್ಬೇಕು ಸ್ನೇಹಿತರೆ. ಈಗ 12ನೇ ಪ್ರಶ್ನೆ ಅಂದ್ರೆ
ದಶಮಾಂಶ ರೂಪದಲ್ಲಿರುವಂತಹ ದಶಮಾನ ಪದ್ಧತಿಯನ್ನು ಆಕ್ಟಲ್ ನಂಬರ್ಗೆ ಪರಿವರ್ತನೆ ಮಾಡುವಂದ್ರೆ ಆಕ್ಟಲ್ 8ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಸ್ನೇಹಿತರೆ. 0.45 ಇಂಟು 8 ಮಾಡಿದಾಗ 3.60 ಬಂತು. 3ನ ಕ್ಯಾರಿ ಇಟ್ಬಿಟ್ಟು 0.60 ಅಂದ್ರೆ ಪುನಃ 8ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಸ್ನೇಹಿತರೆ. 4.80. 4ನ ಕ್ಯಾರಿ ಮಾಡಬೇಕು, 0.8 ಉಳಿತದೆ. ಪುನಃ 0.8 ಇಂಟು 8 6.4 ಆಯ್ತು. ಪುನಃ 6ನ ಕ್ಯಾರಿ ಹಾಕೊಂಡು 0.4 ಹೀಗೆ ನಾವು ಮಾಡ್ತಾ ಬರ್ಬೇಕು ಸ್ನೇಹಿತರೆ. ಇದು ಮುಗಿಯಂಗಿಲ್ಲ. ಆದರೆ ನಾವು 4ರಿಂದ 5 ಅಂಕಿಗಳು ಬರೋವರೆಗೂ ಮಾಡಬೇಕು, ಅಥವಾ ಕೊನೆಗೆ 0 ಬರೋವರೆಗೂ. 0 ಬರದೇ ಇಲ್ಲ, ಈ ಒಂದು ಎಕ್ಸಾಂಪಲ್ಸ್ ನಮಗೆ 0 ಬರೋದಿಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಮೇಲ್ಗಡೆಯಿಂದ ಬರ್ತೀವಿ ಸ್ನೇಹಿತರೆ. ನಾವು ಮೇಲ್ಗಡೆಯಿಂದ ಬರ್ಬೇಕಾದ್ರೆ 0.34631 ಇದು ಸರಿಯಾದ ಉತ್ತರ ಆಗುತ್ತೆ. ಹಂಗಂದ್ರೆ ಇದರಲ್ಲಿ ದಶಮಾಂಶ ಆದ ನಂತರ ಮೊದಲನೇ ಅಂಕಿಗಳಿಗೆ ನಾವು ಗಮನಿಸಬೇಕಾಗಿತ್ತೆ ಕೊಟ್ಟಿರುವ ಆಯ್ಕೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ನೇಹಿತರೆ. ಈಗ ಈ ಹಿಂದೆ ಮಾಡಿರುವಂತಹ 2 ಲೆಕ್ಕಗಳನ್ನ, 2 ಎಕ್ಸಾಂಪಲ್ಸ್ ಗಳನ್ನ ಮರ್ಜ್ ಮಾಡಿ ಈಗ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೀವಿ. 39.71 ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ದಶಮಾಂಶ ರೂಪದಲ್ಲಿರುವಂತದನ್ನ ಆಕ್ಟಲ್ ಸಿಸ್ಟಮ್ಗೆ ನಾವು ಪರಿವರ್ತನೆ ಮಾಡಬೇಕು. 39ನ್ನ 8ರಿಂದ ಭಾಗಾಕಾರ ಮಾಡಿದಾಗ 4 ಶೇಷ ಅಂಕಿ ಬಂದು ಶೇಷ 7 ಉಳಿತಿದೆ. ಅಂದ್ರೆ 47 ಆಕ್ಟಲ್ ಸಿಸ್ಟಮ್ ನಲ್ಲಿ ಬರ್ತದೆ. ಈಗ ಫ್ರಾಕ್ಷನಲ್ ನಂಬರ್ 0.75 ಇಂಟು 8 ಮಾಡಿದಾಗ 6.00 ಬಂತು. ಮುಂದೆ 00 ಇರೋದ್ರಿಂದ ಅದು ಅಲ್ಲಿಗೆ ಕ್ಲೋಸ್, ಅಂದ್ರೆ 0.6 ಆಯ್ತು. 2 ಲೆಕ್ಕಗಳನ್ನ ಮರ್ಜ್ ಮಾಡಿದಾಗ 47.6 ಇದು ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಆಯಿತು ಸ್ನೇಹಿತರೆ. ಇದೇ ರೀತಿಯಾಗಿ ಬೇರೆ ಬೇರೆ ಉದಾಹರಣೆಗಳನ್ನ ಮಾಡ್ಕೋತಾ ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮಾಡ್ತಾ ಪ್ರಾಕ್ಟೀಸ್ ಮಾಡಿ. ಹಾಗೆ ಮುಂದಿನ ಒಂದು ಲೆಕ್ಕಾಚಾರ ಆಕ್ಟಲ್ ನಂಬರ್ನ ಡೆಸಿಮಲ್ ನಂಬರ್ಗೆ ಮಾಡೋದು ಸ್ನೇಹಿತರೆ. 318. ಇದೇನಿದು ಪ್ರಶ್ನೆ ಈ ರೀತಿ ತಪ್ಪಾಗಿ ಕೊಟ್ಟಿದಾರಲ್ಲ. ಆಕ್ಟಲ್ ನಲ್ಲಿ 8 ಅಂಕಿಗಳು ಬರೋದೇ ಇಲ್ಲ ಅಂತ ನಾನು ತಮಗೆ ಹೇಳಿದ್ದೀನಿ. ಹಾಗಾದ್ರೆ ಅಂದ್ರೆ ಪುಸ್ತಕದಲ್ಲಿ ಪ್ರಶ್ನೆನೂ ತಪ್ಪಿದೆ ಮತ್ತು ಪರಿಹಾರನೂ ತಪ್ಪಿದೆ, ಸೊಲ್ಯೂಷನ್ ಕೂಡ ತಪ್ಪಿದೆ ಸ್ನೇಹಿತರೆ. ಹಾಗಾದ್ರೆ ಇದನ್ನ ತಿದ್ದುಪಡಿ ಮಾಡಿ ನಾನು ತಮ್ಮ ಮುಂದೆ ಈ ಲೆಕ್ಕವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಸರಿಯಾದ ಪ್ರಶ್ನೆ ಏನಂತಂದ್ರೆ 320. ಹಾಗಾದ್ರೆ ಇದನ್ನ ಸೊಲ್ಯೂಷನ್ ಹೆಂಗ್ ಮಾಡೋದು ಸ್ನೇಹಿತರೆ? 3 ಇಂಟು 8 ಟು ದ ಪವರ್ ಆಫ್ 2 ಅಂದ್ರೆ 3 ಆದ ನಂತರ ಎಷ್ಟು ಅಂಕಿಗಳಿವೆ ಅಲ್ಲಿ ಅಷ್ಟು ಪವರ್ ಹಾಕಬೇಕು, ಅಷ್ಟು ಘಾತಾಂಕ ಹಾಕಬೇಕು. ಪ್ಲಸ್ 2 ಇಂಟು 8 ಟು ದ ಪವರ್ ಆಫ್ 1. 2 ಆದ್ಮೇಲೆ 0 ಅಂತ ಒಂದು ಅಂಕಿ ಇದೆ, ಅದು 1 ಆಗುತ್ತೆ. ಪ್ಲಸ್ 0 ಇಂಟು 8 ಟು ದ ಪವರ್ ಆಫ್ 0. ಇದನ್ನ ನಾವು ಪರಿಹರಿಸ್ಕೊಂಡು ಬಂದಾಗ 3 ಇಂಟು 64 ಪ್ಲಸ್ 2 ಇಂಟು 8 ಪ್ಲಸ್ 0 ಇಂಟು ಎನಿಥಿಂಗ್ ಇಸ್ 0. ಹೀಗೆ 192 ಪ್ಲಸ್ 16 ಪ್ಲಸ್ 0. ಸರಿಯಾದ ಉತ್ತರ 208, 208. ಇದು ದಶಮಾನ ಪದ್ಧತಿಗೆ ಬಂತು ಸ್ನೇಹಿತರೆ. ಇಲ್ಲಿ ನಾವು ನೋಡಿದಾಗ 208ಕ್ಕೆ ಸರಿಯಾದ ಅಂದ್ರೆ ಈ ಉತ್ತರನ ಕಂಡುಕೊಂಡು ನಾನು ಪ್ರಶ್ನೆನ ತಮ್ಮ ಮುಂದೆ ತಯಾರಿಸಿ ಸರಿಯಾದ ರೂಪವನ್ನ ಮಾಡಿ ಇಲ್ಲಿಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು PDF ಅಲ್ಲಿ ಕೂಡ ತಪ್ಪಿದೆ, ಇದನ್ನ ನೀವು ತಿದ್ದುಕೊಂಡು ಸರಿಪಡಿಸ್ಕೋಬೇಕು ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ, ಇದು ಕೂಡ ದಶಮಾಂಶ ರೂಪದಲ್ಲಿರುವಂತಹ ಆಕ್ಟಲ್ ನಂಬರ್ನ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡೋದು ಸ್ನೇಹಿತರೆ. 0.734. 7 ಇಂಟು 8 ಟು ದ ಪವರ್ ಆಫ್ -1. 7 ಯಾವ ಸ್ಥಾನದಲ್ಲಿದೆ? ಮೊದಲನೇ ಸ್ಥಾನದಲ್ಲಿದೆ, ಅದಕ್ಕೆ -1. ಪ್ಲಸ್ 3 ಇಂಟು 8 ಟು ದ ಪವರ್ ಆಫ್ -2. 3 ಯಾವ ಸ್ಥಾನದಲ್ಲಿದೆ? ಎರಡನೇ ಸ್ಥಾನದಲ್ಲಿದೆ, ಅದಕ್ಕೆ ಪವರ್ -2. ಪ್ಲಸ್ 4 ಇಂಟು 8 ಟು ದ ಪವರ್ ಆಫ್ -3. ಯಾಕೆಂದ್ರೆ 4 ಅನ್ನೋದು 3ನೇ ಸ್ಥಾನದಲ್ಲಿದೆ ದಶಮಾಂಶ ಪದ್ಧತಿ ಆದ ನಂತರ. ಆ ಪವರ್ ಮೈನಸ್ ಇರೋದು ಪ್ಲಸ್ ಬರಬೇಕು ಅಂತಂದ್ರೆ ನೀವು ಕೆಳಗಡೆ ಛೇದಕ್ಕೆ ತಗೊಂಡ್ಬರ್ಬೇಕು. ಮೇಲ್ಗಡೆ ಏನು ಇರೋದಿಲ್ಲ ಅಂದ್ರೆ 1 ಇರ್ತದೆ. ಇದನ್ನ ಪರಿಹರಿಸಿದಾಗ ನಾವು 7/8 ಪ್ಲಸ್ 3/64 ಪ್ಲಸ್ 4/512. ಇದನ್ನ ಕ್ಯಾಲ್ಕುಲೇಟರ್ ಮೂಲಕ ಬೇಗ ಪರಿಹರಿಸ್ಕೊಂಡ್ಬಿಡಿ. ನೀವು ಯಾವುದೇ ಅಂತ ಲಸ ಮಾಡಿಕೊಂಡು ಅದನ್ನೇನೋ ಉತ್ತರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಶಮಾಂಶ ರೂಪದಲ್ಲಿರುವಂತದನ್ನ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಕೂಡಿಸ್ಕೊಂಡು ಪರಿಹರಿಸಿ ಸ್ನೇಹಿತರೆ. ಇನ್ನು ಆಕ್ಟಲ್ ನಂಬರ್ ದಿಂದ ಬೈನರಿ ನಂಬರ್ಗೆ, ಆಕ್ಟಲ್ ನಂಬರ್ ದಿಂದ ಡೆಸಿಮಲ್ ಆಯ್ತು, ಡೆಸಿಮಲ್ ದಿಂದ ಆಕ್ಟಲ್ ನಂಬರ್ಗೆ ಆಯ್ತು. ಆದ್ರೆ ಬೈನರಿ ನಂಬರ್ಗೆ ಪುಸ್ತಕದಲ್ಲಿ ಒಂದು ವಿಧಾನ ಕೊಟ್ಟಿದ್ದಾರೆ ಸ್ನೇಹಿತರೆ. 2⁻3 ಅಂದರೆ 8. ಯಾಕಂದ್ರೆ 8 ಆಕ್ಟಲ್ ಸಿಸ್ಟಮ್, ಇಲ್ಲಿ 2 ಬೈನರಿ ಸಿಸ್ಟಮ್. ಅಂದ್ರೆ ಕೇವಲ 3 ಅಕ್ಷರಗಳನ್ನು ಒಳಗೊಂಡಂತೆ ನಾವು ಕೊಟ್ಟಿರ್ತಕ್ಕಂತಹ ಒಂದು ಟೇಬಲ್ ಏನಿದೆ ಅದನ್ನ ಅನುಸರಿಸೋಣ.
ಇಲ್ಲಿ ಆಕ್ಟಲ್ ಡಿಜಿಟ್ ನಲ್ಲಿ 0 ಅಂದ್ರೆ ಬೈನರಿ ಕೂಡ 0, ಒಂದು ಬರೆದು ನಡೀತದೆ, 3 ಬರೆದು ನಡೀತದೆ. ಇದೇ ರೀತಿಯಾಗಿ 1 ಅಂದ್ರೆ 1 ಸ್ನೇಹಿತರೆ, 2 ಅಂದ್ರೆ 010, 0 ಬರಿದ್ರೆ ನಡೀತದೆ, 10, 3 ಅಂದ್ರೆ 11, 4 ಅಂದ್ರೆ 100. ಇದನ್ನ ನಾನು ಅಡ್ಡ ಬರೆದಿದ್ದೀನಿ, ಉದ್ದನು ಕೂಡ ನೆಕ್ಸ್ಟ್ ಟೈಮ್ ಲೆಕ್ಕಾಚಾರ ಮಾಡುವಾಗ ತಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದ್ರ ಮೇಲೆ ಸಂಬಂಧಪಟ್ಟಂತೆ ಆಕ್ಟಲ್ ನಂಬರ್ದಿಂದ ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಆ ಟೇಬಲ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ಸ್ನೇಹಿತರೆ. ಹೆಂಗಂದ್ರೆ ಬೇಕಾದ್ರೆ ನೀವು ಒಂದೊಂದನ್ನ ಆಡ್ ಮಾಡ್ತಾ ಹೋಗಿ ಬೈನರಿನಲ್ಲಿ, ಆ ಟೇಬಲ್ ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಸಿಗುತ್ತೆ. ಕೊನೆ ಅಕ್ಷರ ಇರೋದೇ 7 ಆದ್ಮೇಲೆ 8 ಬರಲಿಲ್ಲ ಸ್ನೇಹಿತರೆ. ಈಗ ಒಂದು ಉದಾಹರಣೆಯೊಂದಿಗೆ ಬರ್ತೀನಿ. 375 ಆಕ್ಟಲ್ ನಂಬರ್ದಿಂದ ಬೈನರಿ ನಂಬರ್ಗೆ. ಪುಸ್ತಕದಲ್ಲೂ ಇದೇ ವಿಧಾನ, ಆಮೇಲೆ ಟ್ರಿಕ್ಸ್ ಆಗೂ ಇದೇ ವಿಧಾನ. ತುಂಬಾ ಸ್ಪೀಡ್ ಆಗಿ ಕೇವಲ ಅರ್ಧ ನಿಮಿಷದಲ್ಲಿ ಅಂದ್ರೆ 30 ಸೆಕೆಂಡ್ ಅಲ್ಲಿ ನಾವು ಇದನ್ನು ಬಿಡಿಸಬಹುದು ಸ್ನೇಹಿತರೆ. ಬಿಡಿ ಬಿಡಿಯಾಗಿ ಬರ್ಕೊಳ್ಳಿ. ಮೊದಲು 5ಕ್ಕೆ ಏನ್ ಬೆಲೆ ಇದೆ 101 ಬರ್ಕೊಂಡ್ಬಿಡಿ, 7 111 ಬರ್ಕೊಂಡ್ಬಿಡಿ, 3 11 ಇಷ್ಟೇ. ಸರಿಯಾದ ಉತ್ತರ 0 ಹೇಳಿದ್ರು ಬಂತು, ಹೇಳದೇನು ಬಂತು. 11 111 101 ಇದು ವಿಯಮಾನ ಪದ್ಧತಿಗೆ ಕನ್ವರ್ಟ್ ಆಯಿತು ಸ್ನೇಹಿತರೆ. ಇದೇ ರೀತಿ ನಾವು ವೆರಿಫಿಕೇಶನ್ ಮಾಡೋದಾದ್ರೆ, ಈಗ ತಾನೇ ಮಾಡಿರ್ತಕ್ಕಂಥ ಒಂದು ಸಮಸ್ಯೆನ ನಾವು ವೆರಿಫಿಕೇಶನ್ ಮಾಡೋದಾದ್ರೆ ಕೈಯಿಂದ ಲೆಕ್ಕಾಚಾರ ಮಾಡಿ 375 ಆಕ್ಟಲ್ ಸಿಸ್ಟಮ್ ದಿಂದ ನಾವು ದಶಮಾಂಶ ರೂಪಕ್ಕೆ ಕನ್ವರ್ಟ್ ಮಾಡಬೇಕು. ಇದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ತಾವು ಹೇಳಿ ಪ್ರಾಕ್ಟೀಸ್ ಮಾಡಿ. ಸರಿಯಾದ ಉತ್ತರ ಬರುತ್ತೆ 253. 253ನ ದ್ವಿಮಾನ ಪದ್ಧತಿ ಕನ್ವರ್ಟ್ ಮಾಡೋದಾದ್ರೆ 2ರ ಅಪವರ್ತನಗಳನ್ನು ಕಂಡು ಹಿಡಿದು ಛೇದ 0 ಬಂದ್ರೆ 0 ಇಡಿ, ಇಲ್ಲ 1 ಬಂದ್ರೆ 1 ಇಟ್ಟು ಕೊನೆಗೆ 0 ಅಥವಾ 1 ಬರೋವರೆಗೂ ಲೆಕ್ಕಾಚಾರ ಮಾಡಿ ಎಡಗಡೆಯಿಂದ ಮೇಲ್ಗಡೆ ತಗೊಂಡಾಗ ನಮಗೆ ಸರಿಯಾದ ಉತ್ತರ ಬರುತ್ತೆ ಸ್ನೇಹಿತರೆ. ಈ ವೆರಿಫಿಕೇಶನ್ ತಾವು ಪ್ರಯತ್ನ ಮಾಡಿ ನೋಡಬೇಕು. ವಿಡಿಯೋ ಪಾಸ್ ಮಾಡಿ ಪ್ರಯತ್ನ ಮಾಡಿ ನೋಡಿ. ನೆಕ್ಸ್ಟ್ ಆಕ್ಟಲ್ ನಂಬರ್ದಿಂದ ಬೈನರಿ ನಂಬರ್ ಸ್ನೇಹಿತರೆ. ಇನ್ನೊಂದು ಉದಾಹರಣೆ. ಇದು ಟೇಬಲ್ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ ಅಥವಾ ಬರೆದಿಟ್ಕೊಳ್ಳೋಣ ಒಂದ್ ಕಡೆ. ದಶಮಾಂಶ ರೂಪದಲ್ಲಿರುವಂತಹ ಈ ಆಕ್ಟಲ್ ನಂಬರ್ನ ಬೈನರಿಗೂ ಕೂಡ ಕನ್ವರ್ಟ್ ಮಾಡಕ್ಕೆ ಆ ದಶಮಾಂಶ ಎಲ್ಲಿದೆಯೋ ಅಲ್ಲೇ ಇಡಿ, ಅಕ್ಷರಗಳನ್ನೆಲ್ಲ ಬಿಡಿ ಬಿಡಿಯಾಗಿ ಬರೀರಿ. 4ಕ್ಕೆ 1 0 0, ಆ 0 0 ಬರೀದಿದ್ರೆ ನಡೀತಿದೆ. ಯಾಕಂದ್ರೆ ದಶಮಾಂಶದ ಆ ಕಡೆ ಇರೋದ್ರಿಂದ. ದಶಮಾಂಶದ ಈ ಕಡೆ ಇದ್ರೆ ಹಿಂದ್ಗಡೆ ಎಡಕ್ಕಿದ್ರೆ ಅಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಬರೆದು ನಡೀತದೆ, ಬಿಟ್ಟು ನಡೀತದೆ. 3ಕ್ಕೆ 0 1 1, ಇಲ್ಲಿ 0 ಬರೀಲೇಬೇಕು ಸ್ನೇಹಿತರೆ. 0ಗೆ 0, ಅದು 3 0 ಬರೀಲೇಬೇಕು. ಯಾಕಂದ್ರೆ ಆಕ್ಟಲ್ ಸಿಸ್ಟಮ್ ದಿಂದ ಕನ್ವರ್ಟ್ ಮಾಡ್ತಾ ಇದ್ದೀವಿ, 0 ಖಂಡಿತವಾಗೂ ಬರೀಲೇಬೇಕು. ಆಮೇಲೆ 5 1 0 1 0 1, 7ಕ್ಕೆ 1 1 1. ಇವನ್ನೆಲ್ಲಾ ಮರ್ಜ್ ಮಾಡಿ ಆ ದಶಮಾಂಶ ಎಲ್ಲಿದೆಯೋ ಅಲ್ಲೇ ಹಾಕಿದ್ರೆ ನಮಗೆ ದ್ವಿಮಾನ ಪದ್ಧತಿ ಸಿಗುತ್ತೆ ಸ್ನೇಹಿತರೆ. ಈಗ ಮುಂದಿನ ಒಂದು ಉದಾಹರಣೆಯೊಂದಿಗೆ ಹೋಗೋಣ. ಬೈನರಿ ನಂಬರ್ ಇಂದ ಆಕ್ಟಲ್ ನಂಬರ್ಗೆ. ಮೊದಲು ಆಕ್ಟಲ್ ದಿಂದ ಬೈನರಿ ಮಾಡಿದ್ವಿ, ಈಗ ವೈಸ್ ವರ್ಸ ಅಂದ್ರೆ ಉಲ್ಟಾ. ಏನಿಲ್ಲ ಸ್ನೇಹಿತರೆ, ಈ ಟೇಬಲ್ ಇಟ್ಕೊಂಡ್ರಂತೂ ತುಂಬಾ ಸಹಾಯಕಾರಿಯಾಗುತ್ತೆ. ಪುಸ್ತಕದಲ್ಲೂ ಅದೇ ವಿಧಾನ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ತಗೊಂಡ್ವಿ 101 011, ಇದು ಬೈನರಿಯಿಂದ. ಇದೇನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, 3 ಅಂಕಿಗಳನ್ನ ನಾವು ಸ್ಪ್ಲಿಟ್ ಮಾಡ್ಕೊಂಡು ಬರೀಬೇಕು. ಕೊನೆಗೆ 3 ಬರಲಿಲ್ಲ ಅಂದ್ರೂ ಕೂಡ ಹಿಂದ್ಗಡೆ 1 ಅಥವಾ 2 0 ಅವಶ್ಯಕತೆ ಇದ್ರೆ ಹಾಕೊಳ್ಳಿ ಸ್ನೇಹಿತರೆ. ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಕೊನೆಯದಾಗಿ ಇನ್ನೊಂದು ಲೆಕ್ಕಾಚಾರ, ಅದು ಬೈನರಿ ನಂಬರ್ಸ್ ಅನ್ನ ಆಕ್ಟಲ್ ನಂಬರ್ಗೆ ಪರಿವರ್ತನೆ ಮಾಡೋದು, ಅದು ದಶಮಾನ ಪದ್ಧತಿನಲ್ಲಿ. ಏನಿಲ್ಲ ಸ್ನೇಹಿತರೆ, ದಶಮಾಂಶದ ಎಡಗಡೆ ಇರುವಂತಹ ಅಂಕಿಗಳನ್ನ 3 ಅಂಕಿಗಳ ವಿಂಗಡಣೆ ಮಾಡೋದು ಸಪರೇಟ್ ಆಗಿ ಮಾಡಿಕೊಂಡು, ಬಲಗಡೆನೂ ಕೂಡ 3 ವಿಂಗಡಣೆ ಸಪರೇಟ್ ಆಗಿ ಮಾಡ್ಕೊಳ್ಳೋಣ. ಬಲಗಡೆ ಸ್ನೇಹಿತರೆ 1 2 3 4 5 6 ಅಂಕಿಗಳಿದೆ. 6 ಇರ್ಲಿಲ್ಲ ಅಂದ್ರೂ ಕೂಡ 1 0 ಎಕ್ಸ್ಟ್ರಾ ಹಾಕೊಳ್ಬೇಕಾಗತ್ತೆ ನಾವು. ಇರ್ಲಿಲ್ಲ ಅಂದ್ರೂ ಕೂಡ ಇದ್ರೆ ಓಕೆ. ಅವಾಗ 3 ಅಂಕಿಗಳ ಗುಂಪು 0 1 0 ಅಂದ್ರೆ 2, 101 5, ಆಮೇಲೆ ದಶಮಾಂಶ ಹೇಗಿದೆ ಹಾಗೆ ಬರ್ಬಿಟ್ಟು 1 0 0 ಅಂದ್ರೆ 4. ಈ ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಟೇಬಲ್ ನ ಬಳಸ್ಕೊಂಡು ನಾವು ಈ ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಪರಿವರ್ತನೆ ಮಾಡಿದಾಗ 334.52 ಅಂತಕ್ಕಂಥ ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಒಂದು ನಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ ತಮಗೆ ನಾನು ಆಕ್ಟಲ್ ನಂಬರ್ ಸಿಸ್ಟಮ್ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನ, ಪ್ರತಿಯೊಂದು ಬೇರೆ ಬೇರೆ ಉದಾಹರಣೆಗಳನ್ನ ತಮ್ಮ ಮುಂದೆ ಎತ್ತುಕೊಂಡು ಎಕ್ಸಾಂಪಲ್ ನ ಸಾಲ್ವ್ ಮಾಡಿದ್ವಿ. ಈಗ ಹೆಕ್ಸಾಡೆಸಿಮಲ್ ನಂಬರ್ ಹೆಸರೇ ಹೇಳುತ್ತೆ. ಹೆಕ್ಸಾ ಅಂದ್ರೆ 16, 0ದಿಂದ 15ರವರೆಗಿನ ಅಂಕಿಗಳು. ಅಲ್ಲಿಗೆ 0ನ ಒಂದು ಕೌಂಟ್ ಮಾಡಿದಾಗ 16 ಆಗುತ್ತೆ ಸ್ನೇಹಿತರೆ. ಎಫ್ ಅಂದ್ರೆ
15, ಇ ಅಂದ್ರೆ 14, ಅಂದ್ರೆ 9 ಆದ ನಂತರ 10 ನಾವು ಎ ದಿಂದ 11 ಬಿ ದಿಂದ ಮಾಡಿಕೊಂಡು ಈ ರೀತಿ ಅಂಕಗಳನ್ನ ತಗೊಳ್ತೀವಿ ಸ್ನೇಹಿತರೆ. ಇದು ಸ್ಪೆಷಲ್ ಆಗಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನ ಡೆವಲಪ್ ಮಾಡಲಿಕ್ಕೆ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಹೆಕ್ಸಾಡೆಸಿಮಲ್ಗಳನ್ನು. ಆಮೇಲೆ ನಾನು ಮೊದಲೇ ಒಂದು ಟೇಬಲ್ ಕೊಟ್ಟಿದ್ದಲ್ಲ ಸ್ನೇಹಿತರೆ, ಈ ಟೇಬಲ್ ಕೂಡ ಉಪಯೋಗಿಸಿಕೊಂಡು ನಾವು ಹೆಕ್ಸಾಡೆಸಿಮಲ್ ನಂಬರ್ನ ಕನ್ವರ್ಷನ್ಸ್ ಗಳನ್ನ ಮಾಡ್ಕೋಬಹುದು. ಮೊದಲನೇ ಒಂದು ಉದಾಹರಣೆಯೊಂದಿಗೆ ಹೆಕ್ಸಾಡೆಸಿಮಲ್ ನಂಬರ್ ನಿಂದ ದಶಮಾಂಶ ಪದ್ಧತಿಗೆ ಸ್ನೇಹಿತರೆ 23 ಹೆಕ್ಸಾಡೆಸಿಮಲ್ ನಂಬರ್, ಸರಿಯಾದ ಉತ್ತರ 35. ಹೇಗೆ ಪುಸ್ತಕದ ರೂಪದಲ್ಲಿ ಒಂದು ಸಾಲ್ವ್ ಮಾಡಿದಾಗ 2 × 10 16 to the power of 1 ಅದು ಬದಲಿಯಾಗಿ ಬರ್ತಿದ್ದಾರೆ ಪುಸ್ತಕದಲ್ಲಿ, ಅದು ಪರವಾಗಿಲ್ಲ. 2 × 16 ಘಾತ 1 ಅಂದ್ರೆ 2ರ ನಂತರ ಒಂದೇ ಅಂಕಿ ಇರೋದ್ರಿಂದ 1 ಪ್ಲಸ್ 3 × 16 ಘಾತ 0. ಎಲ್ಲವನ್ನು ಬಿಡಿಸಿದಾಗ 32 ಪ್ಲಸ್ 3 35 ಸರಿಯಾದ ಉತ್ತರ. ಇದೇ ರೀತಿಯಾಗಿ ಇನ್ನೊಂದು ನೋಡೋದಾದ್ರೆ 2C 16 ಅಂದ್ರೆ 44 ಉತ್ತರ ಸ್ನೇಹಿತರೆ. ಅದೇಗೆ 2 × 16 to the power of 1 ಪ್ಲಸ್ ಸಿ ಅಂದ್ರೆ 12, ಈ ಹಿಂದೆ ನೋಡಿದ್ವಿ 12 × 1 ಅಂದ್ರೆ 12. ಅದೇ ರೀತಿ ಅವನ್ನ ಮಲ್ಟಿಪ್ಲೈ ಮಾಡಿ ಜೋಡಿಸಿದಾಗ 32 ಪ್ಲಸ್ 12 44 ಸರಿಯಾದ ಉತ್ತರ. ಇದು ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ನಾವು ಕನ್ವರ್ಟ್ ಮಾಡೋದನ್ನ ಕಲಿತ್ವಿ. ಇದೇ ರೀತಿಯಾಗಿ ಹೆಕ್ಸಾಡೆಸಿಮಲ್ ನಲ್ಲಿ ದಶಮಾಂಶ ರೂಪದಲ್ಲಿರುವಂತದ್ದು ಅಂದ್ರೆ ಫ್ರಾಕ್ಷನಲ್ ರೂಪದಲ್ಲಿರುವಂತಹ ಒಂದು ಪ್ರಶ್ನೆ B0 70.25. ಬಿ ಅಂದ್ರೆ 11 ಸ್ನೇಹಿತರೆ, 11 × 16 ಘಾತ 3. ಇಲ್ಲಿ ಒಂದು ಸರಿಯಾದ ರೂಪದಲ್ಲಿ ಬರ್ತಾರೆ 16 ಘಾತ 3, ಯಾಕಂದ್ರೆ ಬಿ ಆದ್ಮೇಲೆ 3 ಅಂಕಿಗಳಿದೆ ಸ್ನೇಹಿತರೆ. ಮೊದಲು ಬಿಡಿಯಾಗಿ ಲೆಕ್ಕಾಚಾರಗಳನ್ನು ಮಾಡ್ತೀವಿ, ಆ ನಂತರ ಫ್ರಾಕ್ಷನಲ್ ನಂಬರ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡಿದಾಗ ಲೆಕ್ಕಾಚಾರ ಸ್ವಲ್ಪ ದೊಡ್ಡದಾಗಿದೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ತಾವು ಮಾಡಬಹುದು. 45,168 ಅಂತ ಉತ್ತರ ಬರುತ್ತೆ ಸ್ನೇಹಿತರೆ. 0.25 ಅದು ಕೂಡ ನಾವು ಮಾಡಬೇಕು. ಅಂದ್ರೆ 2 × 16 to the power of -1 ದಶಮಾಂಶ ಆದ ನಂತರ 2ರ ಸ್ಥಾನ 1ರಲ್ಲಿದೆ, ಅದಕ್ಕೆ -1 ಪ್ಲಸ್ 5 × 16 to the power of -2 5ರ ಸ್ಥಾನ 2ರಲ್ಲಿದೆ, ಅದಕ್ಕೆ ಮೈನಸ್ ಹಾಕೋತೀವಿ, ಯಾಕಂದ್ರೆ ದಶಮಾಂಶ ಆದ ನಂತರ. ಇದನ್ನ ನಾವು ಬಗೆಹರಿಸಿದಾಗ 2/16 ಪ್ಲಸ್ 5/256 ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ನಾವು ಲೆಕ್ಕಾಚಾರ ಕೊನೆಗೆ ಬಂದಾಗ 0.144.53 ಅಂತ ಬರುತ್ತೆ. ಎರಡೂ ಲೆಕ್ಕಾಚಾರಗಳನ್ನ ಮರ್ಜ್ ಮಾಡಿ ಒಂದು ಸರಿಯಾದ ಉತ್ತರ ಇಟ್ಟಾಗ ನಾವು 45,168.14453 ಇದು ದಶಮಾನ ರೂಪಕ್ಕೆ ಬರುವಂತದ್ದು. ಕೆಲವೊಂದು ಬಾರಿ ಇಂತಹ ದೊಡ್ಡ ಪ್ರಶ್ನೆಗಳು ಸಿಗ್ತವೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂದೆ ಹೋಗೋಣ. ಈಗ ಡೆಸಿಮಲ್ ನಂಬರ್ ದಿಂದ ಹೆಕ್ಸಾಡೆಸಿಮಲ್ಗೆ, ಹಾಗಾದ್ರೆ ನಮ್ಗೆ 16ರ ಮಗ್ಗಿ ಬರುವುದು ಕಡ್ಡಾಯ, ಇಲ್ಲಾಂದ್ರೆ ನಮ್ಗೆ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಈಗ 42,287 ಇದನ್ನ 16ರಿಂದ ಭಾಗಿಸಿದಾಗ 267, ಶೇಷ 15 ಉಳಿದಿದೆ, ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ ಸ್ನೇಹಿತರೆ. ಪುನಃ 16ರಿಂದ ಭಾಗಿಸಿದಾಗ 16 ಅಂತ ಉತ್ತರ ಬರುತ್ತೆ, ಶೇಷ 11 ಉಳಿದಿದೆ. 16 ಒಂದೇ 16, ಶೇಷ ಏನು ಉಳಂಗಿಲ್ಲ 0. ಹಾಗಿದ್ರೆ ಕೆಳಗಡೆಯಿಂದ ಮೇಲ್ಗಡೆ, ಎಡದಿಂದ ಬಲಕ್ಕೆ ಹೋಗಿ ಮೇಲ್ಗಡೆ ಹೋದಾಗ 101115. ಆದ್ರೆ 11 ಮತ್ತು 15ಗೆ ನಾವು ಬಿ ಮತ್ತು ಎಫ್ ಅಂತ ಹೆಸರು ಕೊಟ್ಟಾಗ 10BF ಅಂತ ಇಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ ಸಿಗುತ್ತೆ ಸ್ನೇಹಿತರೆ. ಇದನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಸ್ನೇಹಿತರೆ, ಮುಂದಿನ ಒಂದು ಲೆಕ್ಕಾಚಾರ ಇದು ದಶಮಾಂಶ ರೂಪದಲ್ಲಿರುವಂತಹ ದಶಮಾನ ಪದ್ಧತಿಯಿಂದ ಹೆಕ್ಸಾಡೆಸಿಮಲ್ ಪದ್ಧತಿಗೆ, ಡೆಸಿಮಲ್ ನಂಬರ್ ಇಂದ ಹೆಕ್ಸಾಡೆಸಿಮಲ್ ನಂಬರ್ಗೆ ಕನ್ವರ್ಷನ್ ಸ್ನೇಹಿತರೆ. ಇದಕ್ಕೂ ಕೂಡ 16ರ ಅಂಕಿ ತುಂಬಾ ಅತ್ಯವಶ್ಯ. ಮೊದಲಿಗೆ 453.75 ಆಮೇಲೆ ಪರಿಗಣನೆ ತಗೊಳ್ಳೋಣ. 453ರ 16ರ ಅಪವರ್ತನಗಳನ್ನ ನಾವು ತಗೊಂಡಾಗ 1, 12, 5 ಅಂತ ಬರ್ತದೆ ಸ್ನೇಹಿತರೆ. ಅಂದ್ರೆ 12ಅನ್ನ ನಾವು ಸಿ ಅಂತ ಒಂದು ಸಂಕೇತ ಕೊಡ್ತೀವಿ, 1C5. ಇದು ಮೊದಲನೇ ಉತ್ತರ ಬಂತು. ಈಗ 0.75ನ ನಾವು ಬಗೆಹರಿಸೋದಾದ್ರೆ ಅಲ್ಲಿ 2ರಿಂದ ಮತ್ತು 8ರಿಂದ ಗುಣಿಸಿದ್ವಿ. ಇಲ್ಲಿ ಹಂಗಲ್ಲ, ಹೆಕ್ಸಾಡೆಸಿಮಲ್ ಇರೋದ್ರಿಂದ 16ರಿಂದ ಗುಣಿಸ್ಬೇಕು. 16 × 0.75 ಅಂದ್ರೆ 12.0 ಬಂತು. 0.0 ಆದ್ಮೇಲೆ ಏನು ಇರದೇ ಇರೋದ್ರಿಂದ ಡೈರೆಕ್ಟ್ ಕ್ಯಾರಿ 12 ಬಂತು. 12ನ ನಾವು ಸಿ ಅಂತ ಗುಣಿಸ್ತೀವಿ, ಅಸ್ಯೂಮ್ಷನ್ ಮಾಡ್ತೀವಿ, ಹಾಗಾಗಿ 0.C ಆಯ್ತು. ಆ ಎರಡೂ ಪ್ರಶ್ನೆಗಳನ್ನ ಮರ್ಜ್ ಮಾಡಿದಾಗ ಸರಿಯಾದ ಉತ್ತರ 1C5.C.
ಇದು ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಆಯ್ತು ಸ್ನೇಹಿತರೆ. ಇಂತಹ ಒಂದು ಒಳ್ಳೆಯ ಪ್ರಶ್ನೆಗಳು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ 8A3D ಬೈನರಿ ನಂಬರ್ಗೆ. ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ಬಹುಮುಖ್ಯವಾಗಿ ಇದೊಂದು ಟೇಬಲ್ ನಾವು ಬಹ್ಯಾಟ್ ಮಾಡಬಹುದು, ಅಥವಾ ಪರೀಕ್ಷೆನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಅಥವಾ ನಿಮ್ಮ ಪರೀಕ್ಷೆ ಆಗಲಿ ಎಂಟ್ರಿ ಕೊಟ್ಟ ತಕ್ಷಣ ಈ ಟೇಬಲ್ ನ ಒಂದು ಬಾರಿ ಬರೆದು ಇಟ್ಕೊಂಡ್ಬಿಟ್ರೆ ತುಂಬಾ ಬೇಗನೆ ಕೇವಲ 30 ಸೆಕೆಂಡ್ಗಳಲ್ಲಿ ನಾವು ಉತ್ತರನ ಬಿಡಿಸಬಹುದು. ಇಲ್ಲಿ ಡೆಸಿಮಲ್ ನಂಬರ್ 10 ನಾವು ಹೆಕ್ಸಾಡೆಸಿಮಲ್ಗೆ ಎ ಅಂತ ಹೇಳ್ತೀವಿ, 11ಕ್ಕೆ ಬಿ ಅಂತ ಹೇಳ್ತೀವಿ, ಬೈನರಿಗೆ ನಾವು ಅಲ್ಲಿ ಕೂಡ ಅಂಕಿಗಳನ್ನ ಬರೆಯಲಾಗಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲೊಂದು ಉದಾಹರಣೆ ತಗೊಳ್ಳೋದಾದ್ರೆ 8A3D ಅದನ್ನ ಬೇಗನೆ ಬಿಡಿ ಬಿಡಿಯಾಗಿ ಬರೆದ್ಬಿಟ್ಟು ಹೆಕ್ಸಾಡೆಸಿಮಲ್ಗೆ 4 ಅಂಕಿಗಳ ಒಂದು ಗುಂಪನ್ನ ನಾವು ಮಾಡ್ಕೋತೀವಿ ಸ್ನೇಹಿತರೆ. 4 ಅಂಕಿಗಳ ಒಂದು ಗುಂಪನ್ನ ಮಾಡಿಕೊಂಡು 8 ಅಂದ್ರೆ 1000, ಎ ಅಂದ್ರೆ 1010, 3 ಅಂದ್ರೆ 0011. ಅಲ್ಲಿ ನನ್ನ ಟೇಬಲ್ ಅಲ್ಲಿ ಕೇವಲ 1 ಅಂತಿದೆ, 4 ಅಂಕಿಗಳಾಗಿರೋದ್ರಿಂದ ಹಿಂದ್ಗಡೆ 2 ಅಂಕಿಗಳ 0 ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಡ್ಬೇಕು. ಡಿ ಅಂದ್ರೆ 1101. ಇವುಗಳನ್ನ ಒಂದೇ ಮಾಡಿ ಸ್ಪೇಸ್ ಕೊಡದೇನೆ ಉತ್ತರ ನಾವು ಬರೆದಾಗ ದ್ವಿಮಾನ ಪದ್ಧತಿ ಬರ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹೆಕ್ಸಾಡೆಸಿಮಲ್ ನಂಬರ್ ದಶಮಾನ ರೂಪದಲ್ಲಿರುವಂತದ್ದು ಅಂದ್ರೆ ದಶಮಾಂಶ ರೂಪದಲ್ಲಿರುವಂತದ್ದು A6B.F5. ಇದಕ್ಕೂ ಕೂಡ ಈ ಟೇಬಲ್ ತುಂಬಾ ಮುಖ್ಯಕಾರಿಯಾಗಿ ಸಹಾಯಕ ಆಗಿದ್ದು, ಪಾಯಿಂಟ್ ಆದ್ಮೇಲೂ ಕೂಡ 4 ಅಂಕಿಗಳ ಒಂದು ಗುಂಪು ಅದು ಕೂಡ ಸೇಮ್ ಬರ್ತದೆ. ಪಾಯಿಂಟ್ ಗೆ ಮೊದಲು ಕೂಡ 4 ಅಂಕಿಗಳ ಒಂದು ಗುಂಪು ಬರ್ತದೆ. A6Bಗೆ ಏನ್ ಕೋಡ್ ಇದೆಯೋ ಆ 4 ಬೈನರಿ ನಂಬರ್ ಗಳನ್ನ ಹಾಕೊಂಡು ಎಫ್ ಗೆ 1111 ಅಂತಿದೆ, 5ಗೆ 0101 ಇದೆ. ಅದನ್ನ ಮರ್ಜ್ ಮಾಡ್ಕೊಂಡು ಒಂದು ಉತ್ತರ ಬಿಡಿಸಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಉತ್ತರ ಬರ್ತದೆ. ವಿಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತದೆ, ಗಮನ ಇರಲಿ. ಮುಂದಿನ ಒಂದು ಪ್ರಶ್ನೆ, ಈ ಬೈನರಿ ನಂಬರ್ ಇಂದ ಹೆಕ್ಸಾಡೆಸಿಮಲ್ಗೆ ಇಲ್ಲಿವರೆಗೆ ಹೆಕ್ಸಾದಿಂದ ಬೈನರಿಗೆ ಬಂದಿದ್ವಿ ಸ್ನೇಹಿತರೆ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ 4 ಅಂಕಿಗಳ ಗುಂಪು ಆಗಿರ್ಲಿಲ್ಲ ಅಂದ್ರೆ ಹಿಂದ್ಗಡೆ ಎಕ್ಸ್ಟ್ರಾ ಸೊನ್ನೆಗಳನ್ನ ಸೇರಿಸ್ಕೊಳ್ಬಹುದಾದ್ರೆ ಸೇರಿಸ್ಕೋಬೇಕು. ಇಲ್ಲಿ ಈ ಟೇಬಲ್ ಕೂಡ ತುಂಬಾ ಮಹತ್ವದಾಗಿ ಸಹಾಯಕ ಆಗಿದ್ದು, ಇಲ್ಲಿ ನಮ್ಗೆ 2 ಸೊನ್ನೆಗಳನ್ನ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗಿ ಬರ್ತದೆ ಸ್ನೇಹಿತರೆ. 4 ಅಂಕಿಗಳ ಗುಂಪನ್ನ ಸಪರೇಟ್ ಮಾಡ್ಕೊಂಡಾಗ ಆ ಅಂಕಿಗಳ ಕೋಡ್ ನ ತಾಳೆ ಹೊಂದಿದಾಗ 12D5 ಅಂತಕ್ಕಂಥ ಉತ್ತರ ನಮಗೆ ಹೆಕ್ಸಾಡೆಸಿಮಲ್ಗೆ ಸಿಗುತ್ತೆ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಹೆಕ್ಸಾಡೆಸಿಮಲ್ ದಿಂದ ಆಕ್ಟಲ್. ಇಲ್ಲಿ ಬೈನರಿ ಟೇಬಲ್ ಬಹಳ ಮುಖ್ಯವಾಗಿರೋದು. ಒಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ 2CCD ಅಂತಕ್ಕಂಥದ್ದು. 2CCD ಬಿಡಿ ಬಿಡಿಯಾಗಿ ಬರೆದು 4 ಅಂಕಿಗಳ ಒಂದು ಗುಂಪುಗಳನ್ನ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ಟೇಬಲ್ ನಲ್ಲಿ ಇರುವಂತಹ ಅಂಕಿಗಳನ್ನ ಬೈನರಿ ನಂಬರ್ ಗಳನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಉತ್ತರನ ತಗೋತೀವಿ. ಅದು ಹೆಕ್ಸಾಡೆಸಿಮಲ್ ದಿಂದ ಬೈನರಿಗೆ ಆಗುತ್ತೆ. ಈ ಹಿಂದೆ ನೋಡಿದ್ವಿ, ಇದರಲ್ಲೂ ಹಾಗೆ ಆಯ್ತು. ಆದ್ರೆ ಪುನಃ ಬಂದಂತಹ ಬೈನರಿನ 4 ಅಲ್ಲದೆ 3 ಗುಂಪುಗಳ ಸಪರೇಟ್ ಆದಂತಹ ಒಂದು ವಿಂಗಡಣೆ ಮಾಡಿಕೊಂಡು ಪುನಃ ನಾವು ಕೊಟ್ಟಿರ್ತಕ್ಕಂಥ ಟೇಬಲ್ ನಲ್ಲಿ ಇರುವಂತಹ ಕೋಡ್ ನ ತಾಳೆ ಹೊಂದಿಸಿದಾಗ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ಸ್ನೇಹಿತರೆ. 26315 ಅಂತಕ್ಕಂಥದ್ದು. ವಿಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆಗಳು. ಇದು ಕೂಡ ಹಾಗೇನೆ ದಶಮಾಂಶ ರೂಪದಲ್ಲಿರುವಂತದ್ದು. ಹೆಕ್ಸಾಡೆಸಿಮಲ್ ನಂಬರ್ ಟೇಬಲ್ ತುಂಬಾ ಸಹಾಯಕ ಆಗುತ್ತೆ ಆಕ್ಟಲ್ ನಂಬರ್ಗೆ ತರೋದು. ಇಷ್ಟೇ ಸ್ನೇಹಿತರೆ. ಮೊದಲು ಈಗ ಕೊಟ್ಟಿರ್ತಂತ ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ಬರೆದು 4 ಅಂಕಿಗಳ ಒಂದು ಗುಂಪು ಮಾಡಿ ಉತ್ತರವನ್ನ ಇಟ್ಟು ಅಲ್ಲಿಗೆ ನಾವು 3 ಅಂಕಿಗಳ ಗುಂಪು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ದಶಮಾಂಶ ಆದ ನಂತರ 8 ಅಂಕಿಗಳು ಇರೋದ್ರಿಂದ ನಾವು ಆಕ್ಟಲ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡುವಾಗ 9 ಅಂಕಿಗಳು ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ 3ರ ಗುಂಪು ಬೇಕಾಗುತ್ತೆ. ಏನೂ ಇಲ್ಲ ಅಂದ್ರೆ ಕೊನೆಗೆ ಒಂದು 0 ಹಾಕಿ, ಬಲಗಡೆ ಎಡಗಡೆ ಇನ್ನೊಂದು 0 ಅವಶ್ಯಕತೆ ಇದ್ರೆ ಅದನ್ನು ಕೂಡ 0 ಹಾಕಿ. ಅವಾಗ 3 ಗುಂಪುಗಳದು ಬಲಗಡೆಯಿಂದ ಬರ್ಬೇಕಾದ್ರೆ 010 ಅಂದ್ರೆ 2 ಟೇಬಲ್ ನಲ್ಲಿ ಇರುವಂತಹ ಅಂಕಿಗಳನ್ನೆಲ್ಲ ಹಾಕೊಂಡಾಗ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ಸ್ನೇಹಿತರೆ. 5157.632 ಇದು ಆಕ್ಟಲ್ ನಂಬರ್ಗೆ ಸಿಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ಆಕ್ಟಲ್ ದಿಂದ ಹೆಕ್ಸಾಡೆಸಿಮಲ್ಗೆ, ನಾವು ಹೆಕ್ಸಾಡೆಸಿಮಲ್ ದಿಂದ ಆಕ್ಟಲ್ಗೆ ಬಂದಿದ್ವಿ ಸ್ನೇಹಿತರೆ. ಈಗ ವೈಸ್ ವರ್ಸ 121264 ಹೆಕ್ಸಾಡೆಸಿಮಲ್ ನಂಬರ್ಗೆ ಮಾಡೋಣ. ಹಾಗಾದ್ರೆ ಈ ಟೇಬಲ್ ಕೂಡ ಇದರಲ್ಲಿ ತುಂಬಾ ಮಹತ್ವವಾದ ಪಾತ್ರ ವಹಿಸುತ್ತೆ ಸ್ನೇಹಿತರೆ. ಮೊದಲು ಆಕ್ಟಲ್ ನಂಬರ್ ನ ಬರ್ಕೋಬೇಕು. ಆ ಸೊಲ್ಯೂಷನ್ ಅಲ್ಲಿ
9 ಅಂತ ಬರ್ದಿದೆ, ಅದು ತಪ್ಪು ಸ್ನೇಹಿತರೆ. ಅಲ್ಲಿ ನಾವು 8 ಅಂತ ಕಲ್ಪನೆ ಮಾಡ್ಕೋಬೇಕು. 8 ಯಾಕಂದ್ರೆ ಆಕ್ಟಲ್ ನಂಬರ್ ಇರೋದ್ರಿಂದ. ಇಲ್ಲಿ ಅಕ್ಷರಗಳು ಬಿಡಿ ಬಿಡಿಯಾಗಿ ಬರ್ಕೊಂಡು 3 ಅಕ್ಷರಗಳ ಒಂದು ಗುಂಪು ಮಾಡಿಕೊಂಡು ನಾವು ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ಆ 3 ಅಂಕಿಗಳನ್ನ ಗುಂಪನ್ನ ಸ್ಪ್ಲಿಟ್ ಮಾಡಿಕೊಂಡು 4 ಅಂಕಿಗಳ ಒಂದು ಗುಂಪು ಮಾಡಿ ನಾವು ಹೆಕ್ಸಾಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡಿದಾಗ ನಮಗ ಸರಿಯಾದ ಉತ್ತರ ಸಿಗುತ್ತೆ. A2B4 16 ಘಾತಾಂಕ ಅಂದ್ರೆ ಹೆಕ್ಸಾಡೆಸಿಮಲ್ ನಂಬರ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಇದೇ ರೀತಿಯಾಗಿ ನಾವು ಕೊನೆಯದಾಗಿ ಒಂದು ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಬರ್ತದೆ ಸ್ನೇಹಿತರೆ. ಇದು 4 ಅಂಕಿಗಳ ಒಂದು ಗುಂಪು. ಆದ್ರೆ ಇಲ್ಲಿ 8 ಮತ್ತು 9 ಕೂಡ ಬಳಸ್ಕೊಳ್ಳಾಗ್ತದೆ, ಆದ್ರೆ 10 ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೈನರಿ ಕೋಡೆಡ್ ಡೆಸಿಮಲ್ ನಂಬರ್ಗಳನ್ನ ಬೈನರಿ ಕೋಡೆಡ್ ಆಗಿ ಕನ್ವರ್ಟ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಒಟ್ಟು 10 ನಾವು ಹೆಂಗೆ ಗುಂಪಿಸ್ತೀವಿ ಅಂತಂದ್ರೆ 1ಕ್ಕೆ 0001, 0ಗೆ 4 ಬಾರಿ 0 ಬೈನರಿ ಕೋಡೆಡ್ ಡೆಸಿಮಲ್ ಅಲ್ಲಿ. ಇನ್ನು ಉಳಿದದ್ದು ಆಸ್ ಯೂಶುವಲ್ ಆಗಿ ನಾವು ಕೋಡ್ ಮಾಡ್ತೀವಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ನೋಡೋದಾದ್ರೆ ಈ ಟೇಬಲ್ ನ ಇಟ್ಕೊಂಡು ಇಲ್ಲಿ 11001011010001 ಇದನ್ನ ನಾವು ಡೆಸಿಮಲ್ ನಂಬರ್ ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 4 ಅಂಕಿಗಳ ಒಂದು ಗುಂಪು ಮಾಡ್ಕೋಬೇಕು. ಕೊನೆಗೆ ನಮಗೆ ಇನ್ನೂ 3 ಅಂಕಿಗಳ ಅವಶ್ಯಕತೆ ಇರೋದ್ರಿಂದ 3 0 ಹಾಕೊಳ್ತೀವಿ ಸ್ನೇಹಿತರೆ. ಅಲ್ಲಿ ನಾವು ಬೈನರಿ ಕೋಡೆಡ್ ಡೆಸಿಮಲ್ ದಿಂದ ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಕೊಂಡಾಗ ಡೆಸಿಮಲ್ ಸಿಸ್ಟಮ್ ಅಲ್ಲಿ ಬೈನರಿ ಕೋಡೆಡ್ ಡೆಸಿಮಲ್ ಸಿಸ್ಟಮ್ ಅಲ್ಲಿ 9 ಕೂಡ ಬಳಸಲಾಗ್ತದೆ. ಅದಕ್ಕೆ 1969 ಅಂತಕ್ಕಂಥ ಉತ್ತರ ಬರುತ್ತೆ ಸ್ನೇಹಿತರೆ. ಇದು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುತ್ತೆ. ಇಂತಹ ಸಾಕಷ್ಟು ಪ್ರಶ್ನೆಗಳು ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಾದ್ರೆ ಯಾವ್ದಾದ್ರು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ಅಲ್ಲೂ ಪ್ರಾಕ್ಟೀಸ್ ಮಾಡಬಹುದು, ಅಥವಾ ನಾನು ಕೂಡ ತಮಗೆ PDF ಮಾಡಿ ಪ್ರಶ್ನೆ ಉತ್ತರಗಳನ್ನು ಹಾಕಿದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅದು ಅಲ್ಲದೆ ಪ್ಲೇ ಸ್ಟೋರ್ ಅಲ್ಲಿ ಕೂಡ ITI ಎಲೆಕ್ಟ್ರಿಷಿಯನ್ ಅಂತ ಸರ್ಚ್ ಮಾಡಿದಾಗ ತಮಗೆ ಈ ರೀತಿ ಒಂದು ಸಿಂಬಲ್ ಬರುತ್ತೆ ಸ್ನೇಹಿತರೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಚಾಪ್ಟರ್ ವೈಸ್ ಬರುತ್ತೆ ಸ್ನೇಹಿತರೆ. ಇವತ್ತು ಅಭ್ಯಾಸ ಮಾಡಿದಂತಹ ಚಾಪ್ಟರ್ ನಮಗೆ 33ನೇದಾಗಿದ್ದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಅದ್ರ ಮೇಲೂ ಕ್ಲಿಕ್ ಮಾಡಿದಾಗ ಕೂಡ ನಮಗೆ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಆ ಪ್ರಶ್ನೆಗಳ ಮೇಲೆ ಕ್ಲಿಕ್ ಮಾಡಿ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿಕೊಂಡು ಪಡೆಯಿರಿ. ಪ್ರಾಕ್ಟೀಸ್ ಮಾಡ್ತಾ ಒಂದು ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಫಲರಾಗಿ ಎಂದು ಹಾರೈಸುತ್ತಾ ತಮಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.